ಆದರೆ ಯಾರು ದೇವಾಂಶ ಸಂಭೂತರಾಗಿ ಎಲ್ಲವನ್ನೂ ಅರಿತು ಸಾಕ್ಷಿ ಚೇತನ ಸ್ವರೂಪರಾದವರ ಒಳಗಿನ ಸಾಲಿನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದವನೇ ಈ ಶಿವ ಆಗಿದ್ದಾನೆ. ಯಾಕಂದ್ರೆ ಸನಾತನ ಧರ್ಮದ ಮೂಢವಾದ ಋಷಿ ಮುನಿಗಳು ತಾವು ಮೊದಲು ಪ್ರಾಯೋಗಿಕವಾಗಿ ಅಳವಡಿಸಿದ್ದಲ್ಲ, ಬರೆದಿಟ್ಟು ನಮಗೆ ಕೊಟ್ಟಂತಹ ವೇದ ಉಪನಿಷತ್ ಪ್ರಕಾರ ಈ ಬ್ರಹ್ಮಾಂಡ ಸೃಷ್ಟಿಯ ಹಿಂದೆ ಒಂದು ಅಗೋಚರವಾದಂತ ಅಕ್ಷರವಾದಂತ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ನಿರುಕಲ ನಿರಾಕಾರ ಶಕ್ತಿಗೆ ಅಂದರೆ ಬ್ರಹ್ಮಾಂಡದ ಸಕಲ ಕಾರ್ಯ ಕೆಲಸಕ್ಕೆ ಕಾರಣನಾದವನಿಗೆ ಬ್ರಹ್ಮ ಅಂತಂದ್ರು. ಆ ಬ್ರಹ್ಮವೇ 84 ಲಕ್ಷ ಜೀವರಾಶಿ ಮೊದಲುಗೊಂಡು ಸರ್ವಕ್ಕೆಲ್ಲದರಲ್ಲಿಯೂ ಆತನೇ ಬ್ರಹ್ಮ. ಆ ಬ್ರಹ್ಮ ವಸ್ತುವೇ ಈ ಬ್ರಹ್ಮಾಂಡಕ್ಕೆ ಸುಪ್ರೀಂ ಹೊರತು ಶಿವ, ಶಂಕರ, ರುದ್ರ, ವಿಷ್ಣು ಅಲ್ಲ. ಇವರೆಲ್ಲ ಬ್ರಹ್ಮನೆಂಬ ಸಮುದ್ರದ ಕೆರೆಗಳು ಮಾತ್ರ ಅಂತಕ್ಕಂಥ ವಿಷಯವನ್ನ ನಮಗೆಲ್ಲ ಮನನ ಮಾಡಿತು. ಆದ್ದರಿಂದಲೇ ಬಸವಣ್ಣ ಹೇಳಿದ ಜಗದಗದ ಮುಗಿಲಗಲ ಮೆಗೆಯಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದ, ಆಕಾಶದಿಂದ ತತ್ತ ನಿಮ್ಮ ಶ್ರೀಮುಕುಟ ರಮ್ಯ ಅಗೋಚರ ಅಂತ ಹೇಳಿತು. ಸ್ಮಶಾನವಾಸಿ ಶಿವನನ್ನು ಕುರಿತದ್ದಲ್ಲ, ಇದನ್ನು ಮೀರಿದ ಬ್ರಹ್ಮನನ್ನು ಕುರಿತು. ಈ ಶರಣರು, ಸಂತರು, ಮಹಾಂತರು, ರೇಣುಕ, ವ್ಯಾಸ, ವಶಿಷ್ಠ, ಯಮ, ನಚಿಕೇತ, ಕೃಷ್ಣರೆಲ್ಲ ಹೇಳಿದ್ದು ಮೂಲ ಬ್ರಹ್ಮ, ಶುದ್ಧ ಬ್ರಹ್ಮನನ್ನು ಕುರಿತು, ಹೊರತಾಗಿ ಜೀವನ್ಮುಕ್ತ ಶಿವನನ್ನು ಕುರಿತಾಗಿ ಅಲ್ಲ. ಆದ್ದರಿಂದ ಸಾಮಾನ್ಯ ಜನರ ಪುರಾಣದ ಕಲ್ಪಿತ ದೇವರು ಶಿವನೇ ಆಗಿದ್ದ. ಆದರೆ ನಾನು ಆ ಶಿವನನ್ನು ಮೀರಿದ ಬ್ರಹ್ಮಸ್ವರೂಪಿ ಸಾಕ್ಷಿ ಚೇತನನಾಗಿದ್ದೇನೆ. ಅದನ್ನು ತಿಳಿದುಕೊಳ್ಳುವುದೇ ಬ್ರಹ್ಮಜ್ಞಾನದ ಸಾಧನೆ. ಅದಕ್ಕೆ ಬಸವಣ್ಣನವರು ಹೇಳ್ತಾರ, ಛಲಬೇಕು ಶರಣಂಗೆ ಪರಧನವ ಒಳ್ಳೆನೆಂಬ, ಛಲಬೇಕು ಶರಣಂಗೆ ಪರಸತಿಯ ಒಳ್ಳೆನೆಂಬ, ಲಿಂಗ ಜಂಗಮ ಒಂದೇ ಎಂಬ. ಲಿಂಗ ಅಂದರೆ ಜೀವ, ಜಂಗಮ ಅಂದರೆ ಬ್ರಹ್ಮ. ಘಟಾಕಾಶ ಮಹಾಕಾಶ ಎಲ್ಲ ಒಂದೇ ಅಂತ ನಾನು ಒಂದು ಬಾರಿ ನೋಡಬೇಕು ಅನ್ನುವ ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು, ಮೋಕ್ಷ ಪಡ್ಕೋಬೇಕು ಅನ್ನುವಂಥ ಛಲ ಬೇಕು. ಮೋಕ್ಷ ಪಡ್ಕೊಂಡ್ರೆ ಮೋಕ್ಷವನ್ನು ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರ ಏನೂ ಮಾಡಬೇಡ, ಮೊದಲು ಮೋಕ್ಷ ಪಡ್ಕೊಳ್ಬೇಕು ಅನ್ನುವಂಥ ನಿರ್ಧಾರ ಮಾಡಬೇಕು ಅಂತ ಹೇಳಿ ಜೀವನದೊಳಗ ಅನೇಕ ನಿರ್ಧಾರಗಳನ್ನು ಮಾಡಿದೆ. ಅದರೊಳಗೆ ಇದು ಒಂದು ಸೇರಿಸುವ ಶಿವನೇ ದೊಡ್ಡವನೆಂದು ಏನವ ಆ ಶಿವ ಸುಮ್ಮನೆ ಕುಳಿತು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಕತ್ತಾನ. ಧ್ಯಾನ ಅಂದ್ರೆ ತನ್ನ ಸಾಕ್ಷಿ ಚೇತನನ್ನು ನೋಡ್ಲಾಕತ್ತಾನ. 28 ಆಗಮಗಳನ್ನ ಪ್ರವೃತ್ತಿ ಹೇಳ. ಆತನು ಬ್ರಹ್ಮಜ್ಞಾನಿ, ಮೂಲ ಜ್ಞಾನಿ, ಎಲ್ಲ ಜ್ಞಾನ ಹೊಂದಿದಂತಹ ಹಿರಿಯರಲ್ಲಿ ಹಿರಿಯನಾದಂತಹ ಹಿರಿತನ ಹೊಂದಿದಂಥವನು ಈ ಶಿವನಿದ್ದಾನೆ. ವೀರಶೈವ ಸಿದ್ಧಾಂತ ಏನ್ ಹೇಳ್ತದಂದ್ರೆ, ಗುರುವಿಗೆ ತನವ ಅರ್ಪಿಸಬೇಕು, ಲಿಂಗಕ್ಕೆ ಮನವ ಅರ್ಪಿಸಬೇಕು, ಜಂಗಮಕ್ಕೆ ಧನವ ಅರ್ಪಿಸಬೇಕು. ಈ ರೀತಿ ನಿನ್ನ ಜೀವನದ ಸಾರ್ಥಕ ಮಾಡಿಕೋ ಅಂತ. ಅಂಗದ ಚೌಡಯ್ಯ ಕೂಡ ಗುರು ಅಂತ ಗಣ್ಣ ಹಚ್ಚಿದೆ. ಆ ಗುರು ನಮ್ಮ ನಿಮ್ಮತ್ತೆ ಯಾರಿಗೂ ಮನ್ಯಾಗ ಹುಚ್ಚಿಕೊಂಡಾನ. ಲಿಂಗ ಅಂತೀರಿ, ಆತ ಕಲ್ಲು ಕುಟಿಗನ ಮಗ, ಒಟ್ರನ ಮಗ ಅದಾನ. ಲಿಂಗ ಅಂತ 1000 ಜಂಗಮನ ಗುಡಿ ಸುತ್ತೀರಿ. ಆ ಗುಡಿಯೊಳಗಿನ ಮೂರ್ತಿ ಲಿಂಗವನ್ನು ಕಟ್ಟದವನು ಕಲ್ಲು ಕಟಿಕ. ಇಷ್ಟಲಿಂಗ ಅಂತೀರಿ, ಅದು ಒಂದು ಕಲ್ಲಿನ ಪೀಠಿಕೆ. ಅದಕ್ಕೆ ಯಾರೋ ಒಬ್ಬ ಗುರು ಬಂದು ಒಳಗೆ ಇಲ್ಲಿ ಕಾಂತಿ ತುಂಬಿದ
ಚೇತನ ಕಂಡೀತೆ ಹೊರತು ಸಾಕ್ಷಿ ಚೇತನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ತನ್ನೊಳಗೆ ತಾನು ನೋಡು ಎಂದು ಅಂಬಿಗ ಚೌಡಯ್ಯ ಹೇಳಿದ. ಆದ್ದರಿಂದ ಅರಿತವರು ಲಿಂಗ ಪೂಜೆಯ ಸಮಯದಲ್ಲಿ ಅಂತರ್ಮುಖಿ ಆಗಿ ತನ್ನೊಳಗಿನ ಸಾಕ್ಷಿ ಚೇತನವನ್ನು ನೋಡಬೇಕು. ಅದಕ್ಕ ಗುರು ಲಿಂಗ ಜಂಗಮಕ್ಕಿಂತಲೂ ಮೊದಲು ನಿನಗಿಂತ ನಿನ್ನೊಳಗಿನ ಸಾಕ್ಷಿ ಚೇತನವನ್ನು ನೋಡು. ನೀನು ಲಿಂಗ, ನಿನ್ನ ಗುರು ಅರಿತ ನೀನರಿ, ಅರಿತವನರಿಯರೆಂದು ಶ್ರೀ ಗುರು ಕೊಟ್ಟ. ನಿನ್ನ ಲಿಂಗ ನಿನ್ನ ಕುರುಹು, ಅರಿವನರಿಯರೆಂದು ಶ್ರೀ ಗುರು ಕುರುಹ ಕೊಟ್ಟರೆ ಅರಿವ ಬಿಟ್ಟು ನರ ಕುರಿಗಳ ಏನೆಂಬೆ ಅಂತ. ಮತ್ತೆ ಅಂಬಿಗರ ಚೌಡಯ್ಯ ಹೇಳ್ತಾನ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗವ ಸುತ್ತುವ ನರಕುರಿಗಳ ನೇನೆಂಬೆ. ಸತ್ಯ ನಿರಂಜನ ತಾನೆಂದರಿಯದೆ ನಿತ್ಯ ಬ್ರಹ್ಮ ತತ್ವಮಸಿ ಎಂಬ ಮರನನ್ನ ಬೆಳೆಸಿ ಸತ್ತಂತಾಯಿತಲ್ಲ ನಾಯನೋಡ ಅಂತ ಪ್ರವಚನ ಮಾಡಿದ. ಹ್ಯಾಂಗ ಅವರು ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮರು ಪಾವನರು ಎಂದು ಅರಿಯದೆ, ತಾನು ಅರಿಯದೆ ಸತ್ತವರ ಪತ್ರವನ್ನು ಓದಿದರೆ ಯತ್ರ ಮುಖ್ಯ ಗುಹೇಶ್ವರ ಅಂತ ಹೇಳ್ತಾರೆ. ಅವರು ಬರೆದಿಟ್ಟು ಸತ್ತು ಹೋಗ್ಯಾರ. ಅವ್ರ ಪತ್ರ ಓದಿದ್ರೆ ಏನು ಫಲ? ನಿನ್ನ ಅನುಭವ ಬರೆದಿರುವಾಗ ಸಾಧನೆಯನ್ನು ಮಾಡು. ನಮ್ಮೊಳಗಿನ ಸಾಕ್ಷಿ ಚೇತನ ಭಾವ ಮಾಡಿಕೊಳ್ಬೇಕಾಗಲ್ಲ. ಅದು ಭಕ್ತಿ ನನ್ನ ಮನೆಯೊಳಗೆ ಏಕಾಂತ ಬುಕ್ಕಾನು ನನ್ನ ಗಂಡ ನನ್ನ ಜೊತೆಗೆ ಏಕಾಂತದೊಳಗೆ ಬರ್ಲಾಕತ್ತಾನ. ಬೇಗ ಹೊರಡೆ ನನ್ನ ಆಗಲಿರ. ಅನಾತ್ಮದ ಸಂಬಂಧಗಳನ್ನ ಸಂಪತ್ತುಗಳನ್ನ ಅವುಗಳ ಸಂಘ ಬಿಡ್ರಿ, ಅವಕ್ಕೆಲ್ಲ ಹೊರಗೆ ಹಾಕ್ರಿ. ಅವುಗಳಿಗೆ ಹೊರಗೆ ಯಾರು ಹಾಕಬೇಕು ಅಂದ್ರೆ ಯಾರ ಒಳಗೆ ಕರ್ಕೊಂಡಾರ ಅವರೇ ಹೊರಗೆ ಹಾಕಬೇಕು. ನೀನಿದ್ದರೆ ಮಾತು ಬಪ್ಪುದು ಸಾವು ಬರುವುದು, ನೀನಿದ್ದರೆ ಮೃತ್ಯು ಬಪ್ಪುದು ಸಾವು ಬರುವುದು. ಬರೀ ಪ್ರಾಪಂಚಿಕ ಸಂಬಂಧ, ರೊಕ್ಕ ಬಂಗಾರ, ಶಕ್ತಿ ಸುಖ ಆಸೆ ಮೋಹದ ಸಂಬಂಧವನ್ನು ಇಟ್ಟು ಸತ್ತ ಅಂತಾರ. ಆತ್ಮ ಅಜ್ಞಾನ, ಆತ್ಮ ಆಧ್ಯಾತ್ಮ ಲಿಂಗಗಳ ಸಂಘದ ಸತ್ರ ಮನೆಯೊಳಗ ಲಿಂಗೈಕ್ಯಾದ ಅಂತ. ಮನೆಯೊಳಗೆ 6 ಒಬ್ಬರಿದ್ದರೂ ಆತ ಸಹಿಸಲಾರನು. ನಮ್ಮೊಳ ಒಂದು ಚೂರು ಅನಾತ್ಮದ ಬಗ್ಗೆ ಇದ್ರ ಆತ ಸಹಿಸಲಾರ. ನನ್ನನ್ನು ಕೊಂದು ಬಿಡ್ತಾನ. ನಾನು ನಿನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಂಡು ಮತ್ತೆ ನೀನು ಬುದ್ಧಿಯಾಗಿ ಮನೆಯೊಳಗ ಇಷ್ಟು ಜನರನ್ನು ಕರ್ಕೊಂಡು ಕುಂತೀಯಲ್ಲ ಅಂತಾನ. ರೊಕ್ಕ ರೂಪಾಯಿ ಬಂಗಾರ ಹೆಂಡತಿ ಮಕ್ಕಳು ಪ್ರಚಾರ ಇವುಗಳ ಕಣ್ಣು ಹಚ್ಚಿಗಳು ಪುಣ್ಯಾತ್ಮ ನೀನು ಚೊಕ್ಕ ಚಿನ್ನದಿ ಅಂತ ನಾನು ನಿನ್ನ ಬೆನ್ನತ್ತೀನಿ. ನೀ ನೋಡಿದ್ರೆ ಬೇಡದವ್ರನ್ನ ಕರ್ಕೊಂಡು ಕುಂತಿ, ನಿನಗೆ ಅರಿವಿಲ್ಲ ಅಂತ. ಮನೆಗಳಿಗೆ ಅರಿವಿದ್ರು ಸಹಿಸಲಾರ ಎನ್ನೊಡನೆ ಏಕಾಂತದಲ್ಲಿ ಸೇರಲು ಬರಲಿದ್ದಾನೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ.
ಆಗುವ ದೈವ ಅಂದ್ರ ಜಗಲಿಯ ಮೇಲಿಟ್ಟು ಪೂಜಿಸುವಂತಹ ದೇವರು ಲೋಹದ ಮೂರ್ತಿ ಹತ್ತವ, ಜಿಗಟಾಗ್ಯಾವ, ಸಮುದಾವ, ಬಣ್ಣಗೆತ್ತಾವ, ಇನ್ನ ಏನೇನೋ ಆಗ್ಯಾವ. ಹಂಗ ಆಗಿ ಕರಿಯಾವ ಅಂದ್ರ ಸವೆದಾವ. ಉರಿಯ ಕೆಂಡದ ಮರುಟುವ ದೈವ ಅಂದ್ರ ಬೆಂಕಿ ತಗಲಿದ್ರ ಅದೇನಾಗ್ತದ, ಮೊದಲೇ ಹೋಗ್ತದ, ಸುಟ್ಟು ಹೋಗ್ತದ ಅಂತ ದೈವಗಳನ್ನ ನಂಬಿಕೊಂಡು ಕೂಡಬೇಡ್ರಿ ಅಂತ. ಅವಸರ ಬಂದ್ರ ಮಾಡುವ ದೈವ ಯಾವ ವಸ್ತುಗಳನ್ನು ದೇವರಂತ ಪೂಜಿಸ್ತೇವೆ ಅವು ಬೆಂಕಿಯ ಬಿಸಿಗೆ ಕರಗ್ತಾವ, ಮುಚ್ಚಿ ಆಗ್ತಾವ. ಮತ್ತ ಅನುಕೂಲ ಇದ್ದಾಗ ಬೆಳ್ಳಿ, ಬಂಗಾರದ ಲಿಂಗ, ಬಸವಣ್ಣ, ದೇವಿ ಮೂರ್ತಿ ಮಾಡಿಸಿದ್ದೀವಿ. ಅನಾನುಕೂಲ ಬಂದಾಗ ಅವುಗಳನ್ನ ತಗೊಂಡೋಗಿ ಮಾರಾಟ ಮಾಡ್ತೀವಿ. ಅಷ್ಟೇ ಅಲ್ಲ, ಮಠಾಧೀಶರುಗಳು ಅನಿಸಿಕೊಂಡವರು ಬರಗಾಲದಾಗ ದಾಸೋಹ ಕಾರ್ಯ ನಿಲ್ಲಬಾರದಂತ ತಮ್ಮ ಕರುಳಿನ ಬಂಗಾರದ ಬೆಳ್ಳಿ ಕರಡಿಕೆಗಳನ್ನ ಮಾಡಿದ ಸಂಗತಿಗಳನ್ನ ನಾವು ಕೇಳ್ತೀವಿ. ಇಂಥವೆಲ್ಲ ದೇವರಾಗಲಿಕ್ಕೆ ಸಾಧ್ಯ ಆದೇನು? ಅಂಜಿಕೆ ಆಗುಡೆ ಉಳುವ ದೈವ, ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಹೊಟ್ಟಿ ಹಸಿವು ತುಂಬಿಸಿಕೊಳ್ಳುವುದಕ್ಕಾಗಿ ಕೌರವರ ಪಕ್ಷ ಸೇರುವ ಸಹಜ ಭಾವ ನಿಜಚ್ಛ ಕೂಡಲ ಸಂಗಮ ದೇವರಿಗೆ ಅದಂತೂ ಸರಿ ಎಂದೆನೆಯ. ಇಷ್ಟು ಸಣ್ಣ ಸಹಜವಾಗಿ ನಿನ್ನ ಜೊತೆ ಬರ್ತಾನಲ್ಲ ಆ ಸಾಕ್ಷಿ ಚೇತನ, ಅವನ ಹೆಣ್ಣು ಮಕ್ಕಳು ನನ್ನದು ಅಂತ ಪಡೆದಾಗ ವಸ್ತುಗಳು ನಿನ್ನ ಜೊತೆ ಬರ್ತಾವೇನೋ. ಇಂಥ ಸಾಕ್ಷಿ ಚೇತನ ಎಂಬ ದೈವಕ್ಕೂ ನೀನು ಪೂಜಿಸುವ ಖುಷಿ ದೈವಕ್ಕೂ ಏನದೇ ಸರಿ ಸಾಟಿಯಾದೇನೋ, ಸಂಬಂಧ ಆದೇನೋ ಅಂತಾನ ಬಸವಣ್ಣ. ಕನ್ನಡಿ ಮುಂದೆ ಕಣ್ಮುಚ್ಚಿ ಕುಳಿತರ ಪ್ರತಿಬಿಂಬ ತೋರ್ತಾರೇನೋ, ಸತ್ಸಂಗದಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತುವವರಿಗೆ ಇದು ಪ್ರಶ್ನೆ. ಹಗಲು ಇರುಳಿನ ನಿದ್ರೆ ಸಾಲದಿಲ್ಲೇನೋ, ಬೆರಳ ನೆನೆಸಿ ಪರಮಾರ್ಥದ ಹರಿವನೆಂದರೆ ಚೋದ್ಯವಲ್ಲವೇ ಅಂತ ಜಪ ಮಾಡಿಕೊಂಡು ಕುಂತು ಪರಮಾತ್ಮನನ್ನ ನಾನು ಸಾಕ್ಷಾತ್ಕರಿಸಿಕೊಳ್ತೀನಿ ಅಂದ್ರ ಜಪ ಮಾಡಿ ಹೇಳಿದ್ರು ಕೊಳ್ತ ಹ್ಯಾಂಗ ಸಾಕ್ಷಿ ಚೇತನ ಮಗ ಹುಟ್ಟತಾನ. ಆ ಸಾಕ್ಷಿ ಚೇತನ ಮಗ ಮೆಚ್ಚಿ ಮುಕ್ತಿ ಬಯಸುವ ನಾಚಿಕೆ ಇಲ್ಲದವರನ್ನು ನಾನೇನೆಂಬೇನಯ್ಯ ಕೂಡಲ ಸಂಗಮ ದೇವ ಅಂತ. ಹಿಂಗ ಸತ್ಸಂಗದೊಳ ಸಣ್ಣ ಮೂಗ ಬಾಯಿ ಮುಚ್ಚಿಕೊಂಡು ಕುಂತವ್ರು ಏನೆಂಬೆನಯ್ಯ ಅಂತ ಬಸವಣ್ಣ. ಅದಕ್ಕ ಪರಮಾತ್ಮನಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾನ, ಬೆದಕದಿರು ಬೆದಕಿದರೆ ಹೊರಲಿಲ್ಲ ನನ್ನ ಅವಗುಣಗಳನ್ನ ನೀ ನೋಡಬೇಡ. ನನ್ನೊಳಗೆ ಏನೋ ಅರ್ಥವಿಲ್ಲ, ನನಗ ಸುಜ್ಞಾನ, ಸದ್ಭಕ್ತಿ, ಸತ್ಕೀರ್ತಿ ನೀನೇ ಕರುಣಿಸಬೇಕಪ್ಪ ಅಂತ.
ಬ್ರಹ್ಮೇಶ್ವರ ಗುರುವಾದ ಶ್ರೀ ಗಂಗಾಧರಾಚಾರ್ಯ ಮಂಚಿ ಗುರುಗಳು ನಿನ್ನೆ ನಮ್ಮೆಲ್ಲರಿಗೂ ಬೋಧಿಸಿದ ಸದ್ಗುರುಗಳ ಬೋಧನೆಯನ್ನ ಮತ್ತೊಮ್ಮೆ ನಮ್ಮ ನೆನಪಿಗೆ ತಂದುಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಪಾಪಸ್ಮರಣೀಯರಾಗಿರ್ತಕ್ಕಂಥ ಪಂಡಿತ್ ಗೀತಾಂಬರ್ಜಿಯವರನ್ನು ಹಾಗೂ ಸಾಧು ನಿಶ್ಚಲರಾಜಿಯವರನ್ನು ಮೊದಲು ಮಾಡಿಕೊಂಡು ಈ ಪೀಠದ ಕರ್ತೃವಾಗಿರ್ತಕ್ಕಂಥ ಶರಣಬಸವ ಸ್ವಾಮೀಜಿಯವರಿಗೆ ತನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಪೀಠದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುದ್ವಯರಿಗೂ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವಸ್ತು ನಿರ್ದೇಶ ರೂಪಮಂಗಲವನ್ನು ಹೇಳ್ತಾ ಇದ್ದೀನಿ. ನಿತ್ಯ ಪ್ರಕಾಶವಿದು ನಾಮರೂಪ ಆಧಾರ ಮತಿನಲ ಕೈ ಜಿಹಿ ಮತಿಲ ಕೈ ಸೋಮೈ ಶುದ್ಧ ಅಪಾರ ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ ವಿಧಿ ರವಿಚಂದ್ರ ವರುಣಯಮ ಶಕ್ತಿಧನೆ ಸಗಣೇಶ जाकृपाल सर्वज्ञ को हे धारत मुनि जाना ताको होत उपाधि थे मोमय मिथ्या भान ऐजी ही जाने बिन जगत मन देवरि साम नसै जग जग जील है सो हम आपे आप बोध त्यागी जागो सुकृति भजत राम निष्काम सो मेरो है आत्मा काबू करो प्रणाम सो मेरो है आत्मा काबू करो प्रणाम जो सुख नित्य प्रकाश विभू नाम रूप आधार मति न लखै जही मति लखै सोमय शुद्ध अपार सोमय शुद्ध अपार सोमय शुद्ध अपार। पंडित पीताम्बर जी महाराज की जय। साधु निश्चलदास जी महाराज की जय। शरणबसव स्वामी जी महाराज की जय। जय मंगलम जय नमो पार्वती पद शिव हर हर ಮಹಾದೇವ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಾಗಿರ್ತಕ್ಕಂಥ ಶರಣಬಸವ ಸ್ವಾಮೀಜಿಯವರು ನಮಗೆಲ್ಲ ವೇದ ಸಮ್ಮತವಾದ ಮೋಕ್ಷದ ವಿಚಾರವನ್ನು ಹೇಳ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ಆ ವಿಷಯವನ್ನು ಆಲಿಸೋಣ.
ದೃಷ್ಟಿ, ನಾಲ್ಕನೇ ತರಂಗ, ಯಾರಿಗೆ ಉಪದೇಶ ಮಾಡ್ಲಿಕ್ಕತ್ತಾರ್ರಿ? ಯಾರಿಗೆ ನಡೆದ ಉಪದೇಶ? ನಾಲ್ಕನೇ ತರಂಗದ ಯಾರಿಗೆ ಮಾಡ್ಲಿಕ್ಕತ್ತಾರ ಉಪದೇಶ? ಸಪ್ತ ದೃಷ್ಟಿಗೆ ಮಾಡ್ಲಿಕ್ಕತ್ತಾರ. ಅವ್ರ ಜೊತೆಗೆ ಇವರು ಕುಂತಾರ ಇಲ್ಲ? ಅದೃಷ್ಟಿ, ಮಧ್ಯಮಾಧಿಕಾರಿ, ಕನಿಷ್ಠಾಧಿಕಾರಿ, ತರ್ಕದೃಷ್ಟಿ, ಇವ್ರನ್ನು ಕುಂತಾರ. ಅವ್ರ ಜೊತೆಗೆ ಮೂವರು ಕುಂತಾರ. ಮೂವರಿಗೆ ಉಪದೇಶ ನಡೆದ. ಮೂವರಿಗೆ ಉಪದೇಶ ನಡೆದದ. ಆ ಉತ್ತಮಾಧಿಕಾರಿ ಎಲ್ಲ ಚೆನ್ನಾಗಿ ತಿಳಿಲಕತ್ತದ. ಈ ಅದೃಷ್ಟಿ ಮತ್ತು ತರ್ಕದೃಷ್ಟಿ ಅಷ್ಟೊಂದು ಅರ್ಥ ಆಗ್ತಾ ಇಲ್ಲ, ಸುಮ್ಮನೆ ಕೂತಾರ ಅಷ್ಟೇ. ಈ ನಾಲ್ಕನೇ ತರಂಗ ಮುಗಿದ ಮೇಲೆ ತತ್ವದೃಷ್ಟಿ ಏನಾಗ್ತದ? ಮುಖದ ಮೇಲೆ ಪ್ರಸನ್ನತೆ ಉಂಟಾಗ್ತದೆ. ಇನ್ನ ಏನೂ ಸಾಧನೆ ಮಾಡ್ಲಿಕ್ಕೆ ಉಳಿಲಿಲ್ಲ, ಎಲ್ಲಾನು ತಿಳಿಯಿತು ಅನ್ನಂತ ಒಂದು ಪರಿಪೂರ್ಣತೆ ಆತನೊಳಗೆ ಉಂಟಾಗಿ ಆತ ಹಿಂದಕ್ಕೆ ಸರ್ಕೋತಾನ. ಇನ್ನ ಇಬ್ಬರು ಉಳಿತಾರ. ಆ ತತ್ವದೃಷ್ಟಿ ಮುಖದೊಳಗೆ ಏನ್ ಪ್ರಸನ್ನತೆ ಉಂಟಾಗ್ತದ, ಅಂತ ಒಂದು ಪ್ರಸನ್ನತೆ, ಪರಿಪೂರ್ಣತೆ, ಸಂತೃಪ್ತಿ ಇವರಿಬ್ಬರೊಳಗ ಇನ್ನ ಉಂಟಾಗಲಾರದ್ದು ಸದ್ಗುರುನಾಥ ಅರ್ಥ ಮಾಡಿಕೊಂಡು ಅವರಿಬ್ಬರಿಗೆ ಕೂಡಿಸಿ 5ನೇ ತರಂಗದ ಉಪದೇಶ ಮಾಡ್ತಾರ. 5ನೇ ತರಂಗದ ಉಪದೇಶ ಮಾಡಿದಾಗ 5ನೇ ತರಂಗದ ಉಪದೇಶದ ಮುಕ್ತಾಯದಲ್ಲಿ ಅದೃಷ್ಟಿ ಮುಖಕ್ಕೆ ಒಂದಿಷ್ಟು ಪ್ರಸನ್ನತೆ, ಪರಿಪೂರ್ಣತೆ, ಸಂತೃಪ್ತಿ ಉಂಟಾಗ್ತದ. ಈ ಕನಿಷ್ಠಾಧಿಕಾರಿ ತರ್ಕದೃಷ್ಟಿಗೆ ಏನೂ ಅರ್ಥ ಆಗಿಲ್ಲ. ಅವನು ಇನ್ನ ಹಂಗೆ ಮುಖ ಗಂಟಿಟ್ಕೊಂಡು ಕೂತಿರ್ತಾನ. ಬಹಳಷ್ಟು ಪ್ರಶ್ನೆಗಳದಾವ. ಯಾವನಿಗೆ ತರ್ಕ ಮಾಡ್ತಾನ, ಯಾವನಿಗೆ ಪ್ರಶ್ನೆಗಳು ಜಾಸ್ತಿ ಉಂಟಾಗ್ತಾವ, ಅವನು ಬಹಳ ಟೈಮ್ ತಗೋತಾನ. ಈ ಒಂದು ತತ್ವಜ್ಞಾನ ತಿಳ್ಕೊಳ್ಳಕ್ಕ ಹೆಜ್ಜೆ ಹೆಜ್ಜೆಗೆ ಸಂಶಯಗಳಿರ್ತಾವ ಅವನಿಗೆ. ಹಿಂಗಾಗಿ ಅವನಿಗೆ ಏನ್ ಮಾಡ್ತಾರ, 6ನೇ ತರಂಗದ ಉಪದೇಶ ಮಾಡ್ತಾರೆ. 6ನೇ ತರಂಗದ ಉಪದೇಶ ಮಾಡಿದ ಮೇಲೆ ಅವನಿಗೆಲ್ಲ ತತ್ವಜ್ಞಾನದ್ದು ಅರ್ಥ ಆಗ್ತದೆ. 6ನೇ ತರಂಗದಲ್ಲಿ ಭ್ರಮೆ, 5ನೇ ತರಂಗದಲ್ಲಿ ಜ್ಞಾನ, 4ನೇ ತರಂಗದಲ್ಲಿ ಸ್ವರೂಪ. ಜ್ಞಾತೃ, ಜ್ಞಾನ, ಜ್ಞೇಯ ಅನ್ನೋಂಥದ್ದೇನು ಜಗತ್ತಿನ ವಸ್ತುಗಳು ಯಥಾರ್ಥವಾಗಿ ನೋಡ್ತಾ ಇದ್ದೀವಿ. ಆ ವಸ್ತುಗಳಿಗೆ ಅಧಿಷ್ಠಾನ ತನ್ನ ಸಾಕ್ಷಿನೇ ಆದ ಅನ್ನೋದು ತಿಳಿಸಿಕೊಡ್ತಾರೆ. ಮುಂದೆ ಭ್ರಮೆ ಆಗಿರಬಹುದು. 6ನೇ ತರಂಗದೊಳಗೆ ಸರ್ಪದ ಜ್ಞಾನ ಭ್ರಮೆ ಆದರೂ ಕೂಡ ಆ ಭ್ರಮೆಗೂ ಕೂಡ ಅಧಿಷ್ಠಾನ ತನ್ನ ಸಾಕ್ಷಿನೇ ಆದ ಅನ್ನೋದು ಈ ಸಾಕ್ಷಿ ಸ್ವರೂಪದ ಬಗ್ಗೆ 4ನೇ ತರಂಗದಾಗ ಹೇಳ್ತಾರೆ. ಜ್ಞಾನದ ಬಗ್ಗೆ 5ನೇ ತರಂಗದಾಗ ಹೇಳ್ತಾರೆ. ಭ್ರಮೆಯ ಬಗ್ಗೆ 6ನೇ ತರಂಗದಾಗ ಹೇಳ್ತಾರೆ. ಉತ್ತಮ, ಮಧ್ಯಮ, ಕನಿಷ್ಠ ಎಲ್ಲದಕ್ಕೂ ಅಧಿಷ್ಠಾನವಾದ ಆ ಪರಮಾತ್ಮ ಒಬ್ಬನೇ ಅದ. ಆ ಒಂದು ಪರಮಾತ್ಮನ ಅಧಿಷ್ಠಾನವನ್ನ ಮರೆತು ತನ್ನ ಸ್ವರೂಪ 4ನೇ ತರಂಗವೇ ತಿಳ್ಕೊತಾನ. ಈ ಜಗತ್ತನ್ನ ನೋಡ್ತಾ ಇದ್ರೆ ಜಗತ್ತಿನಲ್ಲಿ ಈ ಜಗತ್ತಿಗೆ ಅಧಿಷ್ಠಾನ ಬ್ರಹ್ಮ ಅಂತೇಳಿ 5ನೇ ತರಂಗದಾಗ ತಿಳಿತದ. ಈ ಜಗತ್ತನ್ನ ಯಥಾರ್ಥವಾಗಿ ನೋಡ್ಲಿಕ್ಕಾಗ್ಲಾರ್ದೆ ಕತ್ತಲಲ್ಲಿ ಎಚ್ಚರಿಕೆ ಇಲ್ಲದಾಗ ಮತ್ತೆ ಜ್ಞಾನ ಅರಿವು ಇಲ್ಲದಾಗ ಈ ಜಗತ್ತಿನ ಬಗ್ಗೆ ತನ್ನವೇ ಆದ ಕೆಲವೊಂದು ಭ್ರಮೆಗಳೇನು ಹೊಂದುತ್ತಾನಲ್ಲ, ಆ ಭ್ರಮೆಗಳು ಯಾರಿಗಿರ್ತಾವೋ ಅವರಿಗೆ ಸಿಕ್ಕಾಪಟ್ಟೆ ತರ್ಕಗಳ ಪ್ರಶ್ನೆಗಳು ಇರ್ತಾವ. ಆ ಪ್ರಶ್ನೆಗಳನ್ನ ಎಲ್ಲ ಬಿಡಿಸ್ಕೊತ ಹೋಗಿ ಎಲ್ಲದರಿಂದ ಆತ ಸಾಕ್ಷಿ ಚೇತನನೇ ಅಧಿಷ್ಠಾನ ಆದನ ಅಂತ ಹೇಳ್ತಾರೆ. ಅದಕ್ಕೆ ಈ 144ನೇ ವಿಷಯಾಂಕದೊಳಗೆ ಏನ್ ಹೇಳ್ತಾನೆ, ಅದೇ ಎಲ್ಲ ಜ್ಞಾನ ಏನ್ ಮಾಡ್ಕೊತೀರಿ,
ಜ್ಞಾತೃ ಜ್ಞೇಯ ಜ್ಞಾನ ಏನ್ ಮಾಡ್ಕೋತೀರಿ ಆ ಎಲ್ಲದಕ್ಕೂ ಸಾಕ್ಷಿನೇ ಅಧಿಷ್ಠಾನ ಆದ. ಮುಂದೆ 145ನೇ ವಿಷಯ ಆಗ್ತಕ್ಕ ಸರ್ಪ ಮತ್ತು ಸರ್ಪದ ಜ್ಞಾನದ ಅಧಿಷ್ಠಾನ. ಅದು ಸರ್ಪ ಮತ್ತು ಸರ್ಪದ ಜ್ಞಾನ ಅಂದ್ರೆ ಭ್ರಮೆ. ಆ ಭ್ರಮೆಗೂ ಕೂಡ ಅಧಿಷ್ಠಾನ ಯಾರು? ಆ ಸಾಕ್ಷಿನೇ ಇರ್ತದ. ಸಾಕ್ಷಿ ಇರ್ಲಾರ್ದೆ ಭ್ರಮೆ ಉಂಟಾಗಲ್ಲ, ಸಾಕ್ಷಿ ಇರ್ಲಾರ್ದೆ ಜ್ಞಾನ ಉಂಟಾಗಲ್ಲ, ಸಾಕ್ಷಿ ಇರ್ಲಾರ್ದೆ ಸ್ವರೂಪ ಗೊತ್ತಾಗಲ್ಲ. ಮೂರೇ ಅಲ್ಲ, ತಿಳ್ಕೋಬೇಕಾಗಿದೆ. ಆ ಮೂರನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ಅದಕ್ಕೆ ನಿನ್ನೆ ಒಂದು ದೃಷ್ಟಾಂತ ಕೊಟ್ಟೆವು, ಹೇಸರಗತ್ತಿ ಅಂತ. ಹೇಸರಗತ್ತಿ ಮಧ್ಯದಲ್ಲಿ ಅಲ್ಲ, ಒಂದ್ ಕಡೆ ಹತ್ಯದ, ಇನ್ನೊಂದ್ ಕಡೆ ಕುದುರೆ. ನಿಮ್ಮ ಸಾಧನೆಯನ್ನ ಈ ಮೂರೂ ಭಾಗದಲ್ಲಿ ನಾವು ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕು. ಕ್ರಮಸಂಖ್ಯೆ ಒಂದು ಕಾಲಮ್ ಹಾಕೊಳ್ರಿ, ಒಂದು ಕ್ರಮಸಂಖ್ಯೆ, ಮತ್ತ ಮುಂದ 3 ಕಾಲಮ್ಗಳು ಹಾಕೊಳ್ರಿ. 1, 2, 3. 3 ಆದ್ಮೇಲೆ 1ನೇದ್ರ ಮೇಲೆ ಕತ್ತೆ ಅಂತ ಬರ್ಕೊಳ್ರಿ. 2ನೇದು ಏನಂತ ಬರ್ಕೋತೀರಿ? 1ನೇ ಕಾಲಮ್ ಹೆಡ್ಡಿಂಗು ಕತ್ತಿ ಕೆಲಸ, 2ನೇ ಕಾಲಮ್ ಹೆಡ್ಡಿಂಗು ಹೇಸರಗತ್ತಿ ಕೆಲಸ, 3ನೇ ಕಾಲಮ್ಮು ಎದ್ರ ಕೆಲಸ. ಕತ್ತಿ ಹೆಸರುಗತ್ತಿ ಆದ್ಮೇಲೆ ಇನ್ನೇನು ಉಳಿತು? ಕುದುರೆ ಉಳಿತು. 3ನೇ ಕಾಲಮ್ ಕುದುರೆ ಅಂತ ಬರ್ತಾರೆ. ಅಲ್ಲೊಂದ್ ಕಡೆ ಎಲ್ಲೋ ಹಾಡ್ತಾರ ನೋಡ್ರಿ, ಅಲ್ಲಲ್ಲರಸುವ ಕಳ್ಳರ ಕಣ್ಣಿಗೆ ಅಂತ ಒಂದು ಹಾಡ. ಹೊರಗೆ ಹುಡುಕ್ತಾನಲ್ಲ ಇವ, ಹೊರಗೆ ಹುಡುಕುವ ಯಾರು? ಹೊರಗೆ ಹುಡುಕುವ. ಹೊರಗದನಂತ ದೇವ್ರ ಹೊರಗದನಂತ ಹೊರಗೆ ಹುಡುಕವ. ಅದಕ್ಕೆ ಕತ್ತಿ ಕೆಳಗೆ ಏನ್ ಮಾಡ್ಬೇಕು? ಹೊರಗೆ ಹುಡುಕವ. ಇನ್ನೊಬ್ಬ ಏನದನ? ಸಣ್ಣ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಕೇಳಿ ಒಳಗೆ ಹುಡುಕುವ. ಯಾರೇವ? ಹೆಸರುಗತ್ತಿ ಒಳಗೆ ಹುಡುಕ್ತಾನ. ಒಳಗೆ ಹುಡುಕಿದ್ರು ಸಣ್ಣ ಬಿಟ್ಟು ಬೇರೆನೆ ಒಳಗದನ, ತನ್ನ ಒಳಗದನ ಅಂತ ತಿಳ್ಕೊತಾನವ. ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ಸಣ್ಣ ಬಿಟ್ಟು ದೇವರಿಲ್ಲ ಅಂದ್ರ ಏನ್ ಮಾಡ್ಯಾನ? ಒಳಗದ ಅಂತ ಹುಡುಕ್ಲಕತ್ತಾನ. ಇವ ಕುದುರೆ ಏನದನ? ತಾನೇ ದೈವ, ತಾನೇ ದೈವ ಸ್ವರೂಪ ಅದೀನಿ ಅಂತ ತಿಳ್ಕೊಂಡು ಕುದುರೆ. ಗೊತ್ತಾಯ್ತಾ? ಒಬ್ಬ ಒಳಗಾದ ದೇವರತ್ತ ಒಳಗ್ ಕಣ್ಣು ಮುಚ್ಕೊಂಡು ಕೂತು ಧ್ಯಾನ ಮಾಡ್ಲಕತ್ತಾನ. ಒಬ್ಬವ ದೇವ್ರ ಹೊರಗದನ್ನ ಹೇಳಿ ದೇಶ ಎಲ್ಲ ತಿರುಗ್ಲಕತ್ತಾನ. ಅಲ್ಲಿ ದೇವ್ರ ಅದನ್ನ, ಇಲ್ಲಿ ದೇವ್ರ ಅದನ್ನ ಹೇಳಿ ಹೋಗಿ ಕೈ ಮುಕ್ಕೊಂಡು ನಿಂತಿರೋದ್ರಾಗೆ ಅಂಗಿ ಪ್ಯಾಂಟ್ ಜಗ್ಗಿ ಬಿಡ್ತಾರೆ. ಎಡತ್ ನಿಂದಿರ್ತಾರೆ, ಹಿಂದ್ ಜಗ್ಗಿ ಮಂದಿ ಕ್ಯೂನಾಗದಾರ. ಇಷ್ಟು ಮಂದಿಗೂ ಜಗ್ಗಿ ಕ್ಯೂ ಇತ್ತು. 15 ದಿನ ಆದ್ರ ಕ್ಯೂ ಸಿಗ್ಲಿಲ್ಲ, 20 ದಿನ ಆದ್ರ ಕ್ಯೂ ಸಿಗ್ಲಿಲ್ಲ. ಎಲ್ಲಾ ಕ್ಯೂನಾಗ ನಿಂತು ಲಾಸ್ಟಿಗೊಂದು ಲಡ್ಡು ಕೊಡ್ತಾರೆ. ಲಡ್ಡು ಇದು 0, ಏನು ಇಲ್ಲ ಅಂತ. ಲಡ್ಡು ತಿನ್ಕೊತ ಹೋಗಿ ನೀನು ಅಷ್ಟೇ. ಹಿಂಗಾಗಿ ಅದು ಕತ್ತಿ ಕೆಲಸ. ಹೊರಗೆ ಹುಡುಕೋದು. ಒಳಗೆ ಹುಡುಕವ ಏನನ? ಕಣ್ಣು ಮುಚ್ಚಿ ಹಗಲು ಈರುಳಿನ ನಿದ್ರೆ ಸಾಲದೆ ಆತ ಕಣ್ಣು ಮುಚ್ಕೊಂಡು ಕೂತಿದಲ್ಲಪ್ಪ, ಧ್ಯಾನ ಮಾಡ್ಬೇಕ, ಎಂತ ನೀನು ಎಂತ ನಾಚಿಗೇಡಿ ಮನುಷ್ಯ ಇದಿ, ಒಂದ್ ಸ್ವಲ್ಪ ನೀನೇ ದೈವ ಸ್ವರೂಪ ಅನ್ನೋದು ಅನುಭವ ಮಾಡ್ಕೊಳ್ಳೋದು ಬಿಟ್ಟು ಅಂತ ಈ ರೀತಿ 3 ಕಾಲಮ್ಗಳಾಯ್ತು. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಏನ್ ಬರ್ಕೋತೀರಿ? ಒಂದು ಪಾಯಿಂಟ್ ಗೊತ್ತಾಯ್ತು. ನೆಕ್ಸ್ಟ್ ಸಾವಿರ ದೈವಗಳನ್ನ ಪೂಜೆ ಮಾಡೋ, ಅದ್ರ ಕೆಳಗೆ ಬರ್ಕೊಳ್ರಿ. ಹೊರಗೆ ಅಂದ್ರೆ ಏನ್ ಹೊರಗೆ ಹುಡುಕ್ತಾನ? ಸಾವಿರ ದೈವಗಳಲ್ಲಿ, ಸಾವಿರ ದೈವಗಳಲ್ಲಿ ಹುಡುಕವ. ಯಾರಿವ? ಸಾವಿರ ದೈವಗಳಲ್ಲಿ
ಇಷ್ಟ ದೈವ ಅಂತಂದ್ರ ತಾನು ಒಳಗದ ಅಂತ ಹುಡ್ತಾನ. ಇಷ್ಟ ದೈವದಲ್ಲಿ ಒಳಗುಡ್ತಾನ, ಇಂಟರ್ನಲ್. ಅದು ಸ್ಥಾವರ, ಇದಕ್ಕೆ ಇಷ್ಟ ದೈವ. ಮತ್ತೇನದ ಲಾಸ್ಟಿಗೆ ಕುದುರೆ ಯಾರು? ಆತ್ಮಸಾಕ್ಷಿ. ತಾನೇ ಸಾಕ್ಷಿ ಸ್ವರೂಪ ಅಥವಾ ಸಾಕ್ಷಿ ಚೇತನ ಅಂತ ಬರೀತಿರಲ್ಲ, ಅದೇ ಆತ್ಮಸಾಕ್ಷಿ, ಸಾಕ್ಷಿ ಚೇತನ. ಈ ದೃಷ್ಟಾಂತ ಹೆಂಗದಂತಂದ್ರ, ಈಗ ಟೈಮ್ ನೋಡ್ಬೇಕಂತಂದ್ರ ಒಂದ್ ಯಾವ್ದೋ ಊರಾಗ ಚೌಕ್ನಾಗ ಏನ್ ಮಾಡ್ಯಾರ, ಒಂದ್ ದೊಡ್ಡದೊಂದು ಗಡಿಯಾರ ಫಿಕ್ಸ್ ಮಾಡ್ಯಾರ. ಎಲ್ಲಿ ನಿಂತರೂ ಕಾಣಂಗ ಒಂದು ಚೌಕ್ನಾಗ ಒಂದು ದೊಡ್ಡದೊಂದು ಟವರ್ ಕ್ಲಾಕ್ ಅಂತ ಫಿಕ್ಸ್ ಮಾಡ್ಯಾರ. ಟೈಮ್ ನೋಡ್ಲಕ್ ಬೇಕು ಅಂದಾಗ ಅವನ್ ಚೌಕಿಗೆ ಹೋಗಿ ಟೈಮ್ ನೋಡಿ ಬರ್ತಾನ. ಅದೆಂತದು ಟವರ್ ಕ್ಲಾಕ್. ಅಷ್ಟೇ ಲೆಕ್ಕದಾಗ ಏನದ, ಅಲ್ಲೇ ಹೋಗಿ ಟೈಮ್ ನೋಡಿ ಬರವ. ಗಡಿಯಾರ ಎಲ್ಲಿ ಫಿಕ್ಸ್ ಮಾಡಿದ್ರೆ ಅಲ್ಲೇ, ಅವನ ಮೇಲೆ ಸ್ವಂತದ್ದೇನು ಇಲ್ಲ. ಅವನಿಗೆ ಕತ್ತಿ ಲೆಕ್ಕದಾಗ ಏನ್ ಮಾಡ್ರಿ, ಟವರ್ ಕ್ಲಾಕ್ ನೋಡವ. ಇನ್ನೊಬ್ಬ ಹೆಸರುಗಟ್ಟಿ ಏನದ, ನೀವ ಕೈಯಾಗೊಂದು ಗಡಿಯಾರ ಕಟ್ಕೊಂಡ, ಕೈಯಾಗೊಂದು ಗಡಿಯಾರ ಕಟ್ಕೊಂಡ. ಇದಕ್ಕೆ ರಿಸ್ಟ್ ವಾಚ್ ಅಂತ, WRIST, ರಿಸ್ಟ್ ವಾಚ್. ಕೈಯಾಗ ಗಡಿಯಾರ ಕಟ್ಕೊಂಡನ. ಅದು ಕೈಯಾಗ ಕಟ್ಕೊಂಡ್ರೆ ಏನಾಯ್ತು, ಟವರ್ ಕ್ಲಾಕ್ ಅಂತೇಳಿ ಅಲ್ಲಿ ಚೌಕನಾಗ ಗಡಿಯಾರ ಫಿಕ್ಸ್ ಮಾಡಿದ್ರೆ ಏನಾಯ್ತು, ಅವೆರಡು ಗಡಿಯಾರಗಳಿಗಿಂತ ತನ್ನೊಳಗ ಸಾಕ್ಷಿ ಚೇತನ ಏನದಲ್ಲ, ಅದು ಇದರೊಳಗೆ ಏನಿರ್ಬೇಕು, ಸಮಯ ಪ್ರಜ್ಞೆ ಇರ್ಬೇಕು. ಸಮಯ ಪ್ರಜ್ಞೆ ಇದ್ದವ ಕುದುರೆ ಇದ್ದಂಗ, ಕೈಯಾಗ ಗಡಿಯಾರ ಕಟ್ಕೊಂಡವ ಹೆಸರುಗಟ್ಟೆ ಇದ್ದಂಗ, ಟವರ್ ಕ್ಲಾಕ್ ಹೋಗಿ ನೋಡವ ಕತ್ತೆ. ಆಗ ತನ್ನ ಜೊತೆಗೆ ತಾನೇ ಆ ಸ್ವರೂಪ ಮೂರು ರೀತಿಯಲ್ಲಿ ಡಿವೈಡ್ ಮಾಡ್ಬೇಕು. ಇದಕ್ಕೆ ಕನಿಷ್ಠ, ಮಧ್ಯಮ, ಉತ್ತಮ ಹೇಳ್ಬೇಕಾ? ಇದು ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ. ಮೂರು ಮಂದಿ ಅಧಿಕಾರಿಗಳೇ, ಎಲ್ಲ ಅಧ್ಯಾತ್ಮ ಸಾಧಕರೇ ಇವರು, ಯಾರು ಕೀಳಿಲ್ಲ. ಕತ್ತೆ ಅಂದ್ರ ಕನಿಷ್ಠ ಅಧಿಕಾರಿ. ನೀವು ಬಹಳ ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತದ. ಹೆಸರು ಒಂದ್ ಸ್ವಲ್ಪ ಅರ್ಧಂಬರ್ಧ ಮಾಡಬೇಕು. ಕುದುರೆ ಏನು ಮಾಡಕ್ ಬೇಡ, ಸುಮ್ ಕೂತಿ ಕೇಳಿದ್ರೆ ಅರ್ಥ ಆಗ್ತದೆ ನಮಗೆ. ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ. ಇವನಿಗೆ ಕರ್ಮಿ ಅಂತಾರೆ. ಇವನಿಗೆ ಯಾರಿಗೆ ಶರೀರವನ್ನು ಬಳಸಿ, ಮೈ ಕೈಗಳನ್ನು ಬಳಸಿ ದೇವರ ಸೇವೆ ಮಾಡೋ ಇವ ಕರ್ಮಿ. ಕಚ್ಚಂದ್ರೆ ಏನ, ಕೀಳು ಪ್ರಾಣಿ ಎಲ್ಲ ಶರೀರದಿಂದ ಹಾರ್ಡ್ ವರ್ಕ್ ಮಾಡೋದು ಕಚ್ಚಲ್ಲ ಅಷ್ಟೇ, ಮತ್ತೇನಿಲ್ಲ. ಈಗ ಮನುಷ್ಯಾಗ ಬಹಳ ದುಡಿತಾನಪ್ಪ, ಬಹಳ ಹಾರ್ಡ್ ವರ್ಕ್ ಮಾಡ್ತಾನ, ಬಹಳ ಕಷ್ಟ ಪಡ್ತಾನ ಅಂತಂದ್ರ ಅವನಿಗೆ ಅಷ್ಟೊಂದು ಸಮಾಧಾನ ಆಗಲ್ಲ. ಅವನಿಗೆ ಬಹಳ ಹಾರ್ಡ್ ವರ್ಕ್, ಕತ್ತಿ ದುಡ್ದಂಗ್ ದುಡಿತಾನ ಅಂದ್ರೆ ಅವನಿಗೆ ಸಮಾಧಾನ ಆಗ್ತದೆ. ಭಾರಿ ದುಡ್ದನ್ರಿ ಅವನು, ಕತ್ತಿ ದುಡ್ದಂಗ್ ದುಡ್ದಾನ ಅಂದ್ರೆ ಅವನಿಗೆ ಭಯಂಕರ ಸಮಾಧಾನ ಆಗಿಬಿಡ್ತದ. ಚಲೋ ತಿಳ್ಕೊಂಡಾರ ನಮ್ಮ ಬಗ್ಗೆ. ಅದಕ್ಕೆ ಕತ್ತೆಲ್ಲ ಬಹಳ ಕೀಳು ಪ್ರಾಣಿ ಅಂತ ತಿಳ್ಕೊಬೇಡ್ರಿ. ನಮ್ಮಂಗೆ ಅದನ್ನು ಕತ್ತೆ ಆಯ್ತು ಬೈದಾನ ಅಂತಂದ್ರೆ ಏನ್ ಬಹಳ ತಲೆ ಕೆಡಿಸ್ಕೊಳ್ಳೋದು ಹೋಗ್ಬಾರ್ದು. ಶರೀರವನ್ನು ಬಳಸಿ, ಮೈ ಕೈಗಳನ್ನು ಬಳಸಿ, ಫಿಸಿಕಲ್ ಎನರ್ಜಿ ಬಳಸಿ ಅವನು ದೇವರ ಸೇವೆಯಲ್ಲಿ ನಿರತನಾಗಿರ್ತಾನ. ಅವನಿಗೆ ಕರ್ಮಿ ಅಂತಾರ. ಇವ ಶರೀರದ ಜೊತೆಗೆ ಒಂದಿಷ್ಟು ಮನಸ್ಸನ್ನ ಬಳಸ್ತಾನ, ಒಳಗೆ ತಲೆ ಓಡಿಸ್ತಾನ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಒಂದಿಷ್ಟು ಮಾಡ್ತಾನ. ಒಂದಿಷ್ಟು ಯಾರು ಉಪಾಸಕ, ಮಾನಸಿಕ. ಇವ ದೈಹಿಕ, ಅವ ಮಾನಸಿಕ.
ಲಾಸ್ಟಿಗೆ ಯಾರೇನೋ ತತ್ವಜ್ಞಾನಿ. ಕುದುರೆ ಅಂದ್ರೆ ತತ್ವಜ್ಞಾನಿ. ಇಲ್ಲಿ ಅವನಿಗೆ ಏನಂತಾರ, ವೀರಶೈವ ಇದ್ರೊಳಗೆ ಭಕ್ತ ಅಂತಾರ. ಯಾರಿಗೆ? ಕತ್ತಿಗೆ ಭಕ್ತ ಅಂತಾರ. ಭಕ್ತ ಇವ್ದು ಏನ್ ಕೆಲಸಪ್ಪ ಅಂದ್ರ ದೇವ್ರ ಹೆಂಗದನ, ದೇವ್ರ ಎಲ್ಲದನ, ದೇವ್ರ ಬೇಕಾಗಿಲ್ಲ ಅವ್ರಿಗೇನ ಬೇಕಾಗಿರ್ತದ. ಅದ್ರ ಸಲುವಾಗಿ ದೇವ್ರ ಪೂಜೆ ಮಾಡ್ತಿರ್ತಾರೆ. ಲೌಕಿಕ ಭೋಗ ವಸ್ತುಗಳಿಗಾಗಿ ದೇವರನ್ನು ಪೂಜಿಸುವ. ದೇವ್ರದ್ದು ಬೇಕಾಗಿಲ್ಲ, ದೇವರೇ ಬೇಕಾಗಿಲ್ಲ. ನಮಗೆ ಇನಾಮದಾರ ಬೇಕಾಗಿಲ್ಲ. ಇನಾಮದಾರನ ಪ್ರವಚನ ಬೇಕಷ್ಟೇ. ಇನ್ನ 106 ಮಂದಿ ಪ್ರವಚನ ಕೇಳ್ತಾರ. ಮುಂದ್ ಕೂತವ್ರು ಯಾರು? 20 ಮಂದಿ ಕುಂತಿರ್ತಾರ, 15 ಮಂದಿ ಕುಂತಿರ್ತಾರ. ಆ ಉಳಿದವರನ್ನ ಕೇಳೋರು ಯಾರವರು? ಇನಾಮದಾರ ಬೇಕಾಗಿಲ್ಲ, ಇನಾಮದಾರ ಪ್ರವಚನ ಬೇಕಷ್ಟೇ ಅಂತವ್ರು. ಇವ್ರಿಗೆ ಏನಂತಾರ? ಭಕ್ತರ ಅಂತಾರ, ಕತ್ತಿಗಳು. ಭಕ್ತ. ಮತ್ತೆ ನೆಕ್ಸ್ಟ್ ಯಾರದಾರ? ಮಹೇಶ್. ಇವ ಏನದನ? ವಸ್ತುಗಳು ಬೇಕು ಪ್ಲಸ್ ಇನಾಮದಾರು ಬೇಕು. ದೇವರು ಬೇಕು, ದೇವರು ಕೊಡುವ ವಸ್ತುಗಳು ಬೇಕು. ದೇವರಿಗಾಗಿ ಪ್ರೀತಿ ಮಾಡ್ತಾನೆ. ದೇವರಿಗಾಗಿ ದೇವರನ್ನು ಪ್ರೀತಿಸುವುದು ಪ್ಲಸ್ ಮಹೇಶ್ ಅಂತಾರೆ. ಬರೀ ವಸ್ತುಗಳನ್ನ ಹಂಗೆ ಪ್ರೀತಿ ಮಾಡಿದ್ರೆ ಹಂಗಪ್ಪ? ಆ ವಸ್ತುವಿನ ಮಾಲಕನ್ನ ನಾವು ಪ್ರೀತಿ ಮಾಡಬೇಕು. ಇದೆಲ್ಲ ಕೂಡ ದೇವರಿಗೆ ಬಿಡ್ಲಿಕ್ಕೆ ನಾವು ಬರೀ ವಸ್ತುಗಳಿಗೆ ಅಷ್ಟೇ ಮಾಡಿದ್ರೆ ಹೆಂಗ? ಅದಕ್ಕೆ ಮಹೇಶ ಏನಲ್ಲ, ಇವನ್ ಬರೀ ದೈವ ಭಕ್ತಿ ಮತ್ತು ವಿಷಯ ಭೋಗಾಪೇಕ್ಷೆ ಎರಡೂ ಇರ್ತಾವೆ ಇವನ್ ಬೈ. ಮಹೇಶನ್ ಬೈ ಭಕ್ತರ ಬಗ್ಗೆ ಏನಿರ್ತದ? ದೈವ ಭಕ್ತಿ ಇರಲ್ಲ. ಏನು ಬರೇ ವಿಷಯ ಭೋಗದ ಅಪೇಕ್ಷೆಗಾಗಿ ದೇವರ ಪೂಜೆ ಮಾಡ್ತಿರ್ತಾನೆ. ಲಾಸ್ಟಿಗೆ ಏನಿರ್ತಾನ? ಕುದುರೆ ಯಾರು? ಐಕ್ಯ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಆದ್ಮೇಲೆ ಲಾಸ್ಟಿಗೆ ಐಕ್ಯ ಯಾರದ ಅಂತಂದ್ರ ಅವ ದೈವ ಸ್ವರೂಪಿ ಇರ್ತಾನ. ಐಕ್ಯ ದೈವ ಸ್ವರೂಪಿ ಇರ್ತಾನ. ಅದಕ್ಕೆ ನಮ್ಮ ಗುರಿ ಏನಾಗಬೇಕು? ನಾವೇನ್ ಮಾಡ್ಬೇಕು? ನಾವು ಸತ್ತದೀವೋ ಅಂತ ನಮಗ್ ಗೊತ್ತಾಯ್ತು ಅಂತಂದ್ರ ಒಂದ್ ಸ್ವಲ್ಪ ಹೆಸರುಗತಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಬರೇ ಲೌಕಿಕ ಭೋಗದ ಅಪೇಕ್ಷೆ ತುಂಬಿಕೊಂಡು ನಾವು ದೇವರ ಸೇವೆ ಮಾಡ್ತಿದ್ದೇವೆ ಕಚ್ಚಾಗಿ. ಒಂದಿಷ್ಟು ಹೆಸರುಗತಿ ಸ್ಟೇಜಿಗೆ ಹೋಗ್ಬೇಕಂತಂದ್ರ ಇಷ್ಟೆಲ್ಲ ಕೊಟ್ಟಂತ ಪರಮಾತ್ಮನನ್ನ ನಾವು ಅರಿಬೇಕು, ಪ್ರೀತಿಸಬೇಕು ಅಂತ ಹೇಳಿ ಆ ಪರಮಾತ್ಮನ ಸಹಿತ ಈ ಲೌಕಿಕ ಭೋಗದ ಜೊತೆಗೆ ಅವನಿಗೆ ಸಹಿತ ದೇವರೇ ನನ್ನ ಕೊಟ್ಟಂತ ಹೆಣ್ಣು ಹಣ್ಣು ಅಧಿಕಾರ ಪ್ರಚಾರ ನನ್ನ ಸ್ಥಾನ ಮಾನ ಜೀವನ ನಿಂದಪ್ಪ ಅಂತ ತಿಳ್ಕೊಳ್ಳೋ ಯಾರು? ಹೆಸರುಗಟ್ಟಿ ಅನ್ನಂಗ. ಮುಂದೆ ಯಾರು? ಕುದುರೆ. ಕುದುರೆ ಯಾರಪ್ಪ ಅಂತಂದ್ರ ಇದಕ್ಕ ಏನೇನ್ ಕೊಡ್ತೀನಿ ಜೀವನಿಗೆ ಆ ಕೊಟ್ಟ ಬ್ರಹ್ಮ ನಾನೇ ಅದೀನಿ, ಅಹಂ ಬ್ರಹ್ಮಾಸ್ಮಿ. ಐಕ್ಯ ದೈವ ಸ್ವರೂಪಿ. ನೀ ಕೊಟ್ಟಿದ್ದಿ ನಾವ ಹೆಸರುಗತ್ತೆ. ನೀ ಕೊಟ್ಟಿಲ್ಲೋ, ನಿನಗೆ ನಾ ಕೊಟ್ಟಿನಿ ಅಂತ ನೀವು ಏನಾರ ಅಂದ್ರೆ ನಿಮ್ಮ ಜೀವನಿಗೆ ನೀವು ಹೇಳ್ಬೇಕು. ಇನ್ನ ಒಂದು ಸ್ಟೇಜ್ ಅದಲ್ಲ ನಿಮ್ಮದ ಮೇಲೆ, ಕುದುರೆ ಸ್ಟೇಜ್ ಅದ. ಕುದುರೆ ಮೇಲೆ ಏರಿ ಕುಂತು ಜೀವನೇ ನಿನಗೆ ಬದುಕಿಗೆ ಏನು ಬೇಕು ಲೌಕಿಕ ಭೋಗಗಳು ನಿನ್ನ ಕರ್ಮಕ್ಕೆ ತಕ್ಕಂತೆ ನಾನು ಕೊಡ್ತೀನಿ ಅಂದ್ರಿ ಅಂತಂದ್ರೆ ಅದು ಎತ್ತರದ ಸ್ಥಿತಿ. ನೀನ್ ಕೊಡ್ತೀನಿ ಅಂತಂದ್ರ ಅದೇನಾದ್ರು ಹೆಸರುಗತ್ತಿ ಸ್ಥಿತಿ. ಯಾರು ಕೊಟ್ಟಾರೋ ಯಾರು ಬೇಕಾರೋ ತಿಂದು ಮಜಾ ಮಾಡಿ ಹೋಗಮ್ಮ ಅಂತಂದ್ರೆ ಅದು ಪ್ಯೂರ್ ಕತ್ತಿ ಸ್ಥಿತಿ. ಹಿಂಗದ ತಿರುಪತಿಗೆ ಹೋಗಿ ತಲೆ ಬೋಸ್ಕೊಂಡು ಬಂದ್ರೆ ಕೆಲಸ ಆಗ್ತದ. ತಿರುಪತಿ ತಿಮ್ಮಪ್ಪನ ತಗೊಂಡು ನನಗೇನಾಗಬೇಕಾಗ್ಯದ? ನನಗೆ ಕೆಲಸ ಆಗಬೇಕಾಗ್ಯದ. ತಲೆ ಬೋಸ್ಕೊಂಡು ಬಂದು ಅಂದ್ರೆ ಕಷ್ಟ. ಒಂದು ತಿರುಪತಿ ತಿಮ್ಮಪ್ಪನ ಬಗ್ಗೆ ಚರಿತ್ರೆ ಸಾಧನೆ ಬೋಧನೆಗಳನ್ನ ತಿಳ್ಕೊಂಡನು ಅಂತಂದ್ರೆ ಅವನು ಹೆಸರುಗಟ್ಟೆ ಇದ್ದ. ತಿರುಪತಿ ತಿಮ್ಮಪ್ಪ ಬೇರೆ ಅಲ್ಲ, ನಾನು ಬೇರೆ ಇಲ್ಲ. ನನ್ನೊಳಗಿರುವ ಆತ್ಮ ತಿಮ್ಮಪ್ಪನೊಳಗಿರುವ ಆತ್ಮ ಎಲ್ಲ ಒಂದೇ ಅದ.
ತಿಮ್ಮಪ್ಪ ತನ್ನ ಸ್ವರೂಪವನ್ನ ತಿಳ್ಕೊಂಡು ಅವನು ದೊಡ್ಡ ದೇವರಾದ. ನನ್ನ ಸ್ವರೂಪದ ಜ್ಞಾನ ನನಗಿಲ್ಲದಕ್ಕ ನಾನು ಹಿಂದಿದ್ದಕ್ಕಾಗಿನಿ. ನಾನು ಸ್ವರೂಪ ಜ್ಞಾನಿ ಆಗಿ ನಾನು ತಿಮ್ಮಪ್ಪನಂಗೆ ಆಗ್ಬೇಕು ಅಂತಂದ್ರ ಅದಕ್ಕೇನಂದ್ರ ಸಾಕ್ಷಿ ಬ್ರಹ್ಮ ಅಂತಾರೆ, ಆತ್ಮಸಾಕ್ಷಿ, ಸಾಕ್ಷಿ ಚೇತನ ಅಂತಾರೆ. ತಿಮ್ಮಪ್ಪನಂಗೆ ಆಗ್ಬೇಕು, ತಿಮ್ಮಪ್ಪನ ಪೂಜೆ ಮಾಡೋರಾಗಬೇಕು, ತಿಮ್ಮಪ್ಪ ಕೊಡೋ ವಸ್ತುಗಳಿಗಾಗಿ ಅಪೇಕ್ಷೆ ಪಡ್ಬೇಕು. ನಾವು ಯಾವ ಸ್ಥಿತಿ ಒಳಗದೀವಿ, ಯಾರ್ಯಾರು ಹೊಣಿಗಾಕಿ ನೋಡ್ಸಂಗಿಲ್ಲ, ನಮ್ಮೊಳಗೇನ ನಾವು ನೋಡ್ಕೋಬೇಕಷ್ಟೇ. ಅದಕ್ಕೆ ನಾವು ಯಾವ ಸ್ಥಿತಿ ಒಳಗದೀವಿ, ಅತ್ತಿ ಇದ್ರೆ ಹೆಸರುಗತ್ತಿ ಆಗಕ್ಕೆ ಪ್ರಯತ್ನ ಮಾಡಬೇಕು, ಹೆಸರುಗತ್ತಿ ಆಗಿದ್ದೇವೆ ಅಂದ್ರೆ ಕುದುರೆ ಆಗ್ಲಕ್ಕೆ ಪ್ರಯತ್ನ ಮಾಡ್ಬೇಕು, ಪ್ರಮೋಷನ್ ಹೊಂದಬೇಕು. ಉನ್ನತೀಕರಣನೇ ಮನುಷ್ಯನ ಉದ್ದಾರಕ್ಕ ಒಂದು ಅವನೊಳಗ ಅಪಾರವಾದಂತ ಒಂದು ವಿಮರ್ಶಾ ಶಕ್ತಿ ಅದು. ಅದಕ್ಕ ಒಂದು ದೃಷ್ಟಾಂತ ಕೊಡ್ತಾರೆ ಸಿದ್ಧಾಂತ ಶಿಖಾಮಣಿ ಒಳಗೆ 743ನೇ ಪುಟ ಪ್ರವಚನ ಪ್ರಭೆ 1ನೇ ಭಾಗ, 1ನೇ ಭಾಗದೊಳಗ ಅಂಗಸ್ಥಲ ಅಲ್ಲ, ಅದ್ರೊಳಗೆ 743ನೇ ಪುಟದೊಳಗೆ ಒಂದು ಸಿದ್ಧಿ ಏನ್ ಕೊಡ್ತಾರಪ್ಪ ಅಂದ್ರೆ, ಒಬ್ಬ ರಾಜ ಇರ್ತಾನ. ಆ ರಾಜಗ ಮಗ ಮುಂದೆ ರಾಜ್ಕುಮಾರ ಆಗಿ ಆ ರಾಜ್ಯ ಭಾರ ಬರೋಷ್ಟು ಅವನಿಗೆ ಸಾಮರ್ಥ್ಯ ಇರಲ್ಲ, ಅಯೋಗ್ಯ ಇರ್ತಾನ. ಅಯೋಗ್ಯ ರಾಜಕುಮಾರ ಇದ್ದಾಗ ರಾಜ ಹಿಂದೆ ಆಗ್ತದೆ, ನಾನು ಇಷ್ಟೊಂದು ಕಷ್ಟಪಟ್ಟು ಎಷ್ಟೊಂದು ಯುದ್ಧ ಮಾಡಿ ಸುತ್ತಮುತ್ತ ಇಷ್ಟೊಂದು ನಾನು ರಾಜ್ಯದ ಗಡಿ ಯಾವ ದೊಡ್ಡದು ಮಾಡಿ ಚಕ್ರವರ್ತಿ ಮಾಡಿರ್ತೀನಿ, ಅಂತ ಒಂದು ಪೋಸ್ಟ್ ಈ ಅಯೋಗ್ಯನಿಗೆ ಕೊಟ್ಟಿನಿ ಅಂತಂದ್ರೆ ಇದೆಲ್ಲ ಹಾಳು ಮಾಡ್ತಾನ. ಸುತ್ತಮುತ್ತಲಿನ ವೈರಿಗಳು ಬಂದು ಆಕ್ರಮಣ ಮಾಡಿ ರಾಜ್ಯನ್ನ ಹಿಡ್ಕೊಂಡು ಹೋಗ್ತಾರ, ರಾಜ್ಯವನ್ನ ಕಟ್ಕೋತಾರ. ಏನ್ ಮಾಡಬೇಕು? ಮಂತ್ರಿನ ಕರೆದು ಸಮಾಲೋಚನೆ ಮಾಡ್ತಾನ. ಸಮಾಲೋಚನೆ ಮಾಡಿದಾಗ, ಮಹಾರಾಜರೇ ನೀವೇನ್ ತಿಳ್ಕೊಂಡಿರಿ, ಇವನು ಒಬ್ಬನೇ ನಿಮ್ಮ ಮಗ ಅಂತ ತಿಳ್ಕೊಂಡಿರಿ. ಈ ರಾಜ್ಯದಲ್ಲಿರುವ ಎಲ್ಲ ಪ್ರಜೆಗಳು ನಿಮ್ಮ ಮಕ್ಕಳಿದ್ದಂಗೆ, ಎಲ್ಲರನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರಿ, ಚಂದ ನೋಡ್ಕೊಂಡಿರಿ. ಅದಕ್ಕೆ ರಾಜ್ಯದೊಳಗ ಯಾರ ಯೋಗ್ಯ ವ್ಯಕ್ತಿಗಳು ಇದ್ದೇ ಇರ್ತಾರ. ಯಾರ್ಯಾರ ಏನ್ ಮಾಡಮ್ಮ, ಹುಡುಕಮ್ಮ, ಹುಡುಕಿ ಚಲೋ ಯೋಗ್ಯ ವ್ಯಕ್ತಿಗೆ ನಾವು ರಾಜ್ಯಭಾರ ವಹಿಸೋಣ, ಚಂದ ನೋಡ್ಕೊಂಡು ಹೋಗ್ತಾರ ಅಂತ. ಅದು ಹೆಂಗ ಮಾಡಮ್ಮ, ನೀವೇನ್ ಮಾಡ್ಬೇಡ್ರಿ, ಒಂದು ಡಂಗ್ರ ಸಾರಿಸ್ಬಿಡ್ರಿ. ನಾಳೆ ಸೂರ್ಯೋದಯದಿಂದ ಮಹಾರಾಜರು ಇಂಥ ಒಂದು ಜಾಗದಾಗ ಕೂತಿರ್ತೇವೆ. ಯಾರು ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗ ಏನ್ ಮಾಡ್ಬೇಕು, ಮಹಾರಾಜರಿಗೆ ಯಾರು ಬಂದು ಭೇಟಿ ಆಗ್ತಾರ, ಆ ಮಹಾರಾಜರು ಯಾರು ಬಂದು ಭೇಟಿ ಆಗ್ತಾರ, ಇಂಥ ಒಂದು ಉದ್ಯಾನವನದಾಗ ಒಂದು ಗಾರ್ಡನ್ದಾಗ ನಾವು ಕೂತಿರ್ತೀವಿ. ನಮ್ಗೆ ಯಾರು ಬಂದು ಫಸ್ಟ್ ಭೇಟಿ ಆಗ್ತೀರಿ ಅವರಿಗೆ ನಾವು ಈ ರಾಜ್ಯದ ರಾಜಭಾರವನ್ನು ವಹಿಸಿ ಪಟ್ಟಾಭಿಷೇಕ ಮಾಡ್ತೀವಿ ಅಂತ ಹೇಳಿ ಏನ್ ಮಾಡಿದ್ರು, ಗಂಗ್ರ ಸಾರಿಸ್ಬಿಟ್ರು. ರಾಜ ಆಗ್ತೀನಿ ರಾಜ. ಎಲ್ಲರೂ ರಾತ್ರಿ ಬೆಳಕನ್ನ ಕನಸು ಕಂಡದ್ದು, ಈ ರಾಜ್ಯದ ರಾಜ ನಾನು ಆಗ್ತೀನಿ, ಈ ರಾಜ್ಯದ ರಾಜ ನಾನು ಆಗ್ತೀನಿ. ಹೆಂಗಾಗ್ತಿ, ಮುಂಜಾನೆ ಹೋಗಿ ರಾಜ ಭೇಟಿಯಾಗೋದು ಒಂದೇ ಕೆಲಸ. ರಾಜಾಗ ಭೇಟಿಯಾಗೋದು ಒಂದೇ ಕೆಲಸ. ಅದೊಂದು ರಾಜ ಭೇಟಿ ಆದ್ರೆ ಸಾಕು, ರಾಜ. ಫಸ್ಟ್ ಯಾರು ಭೇಟಿ ಆಗ್ತಾರ ಅವನಿಗೆ ರಾಜ ಮಾಡ್ತೀನಿ ಅಂತ ಹೇಳ್ತಾರೆ. ಫಸ್ಟ್ ಅವನಿಗೆ ಭೇಟಿ ಆಗ್ತಾರ ಅವನಿಗೆ ರಾಜ ಮಾಡ್ತೀನಿ ಅಂತಂದ್ರ ಎಲ್ಲರೂ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಏನೆಲ್ಲ ಆಗಿ ಟಿಫಿನ್ ಚಹಾ ಎಲ್ಲ ಮಾಡ್ಕೊಂಡು ರಾಜಗೆ ಭೇಟಿ ಆದ. ಫಸ್ಟ್ ಸೂರ್ಯೋದಯ ಆಗೋಣ ನಾನೇ ಭೇಟಿ ಐತಿ, ನೀನೇ ಭೇಟಿ, ನಾನೇ ಭೇಟಿ ಅಂತೇಳಿ ಎಲ್ಲರೂ ತಯಾರಾದ. ಆ ರಾಜ ಯಾವ ಗಾರ್ಡನ್ದಾಗ ಕೂತಾನ, ಆ ಗಾರ್ಡನ್ನಿನ ಸುತ್ತಮುತ್ತ ಬಯಲು ಏನೇನದ, ಹೊಲ ಫಲ ಏನೇನದವ, ಮಂತ್ರಿ ಏನ್ ಮಾಡ್ಬಿಟ್ಟನ ಅದ್ರೊಳಗ ಸಕಲ ಭೋಗ ಭಾಗ್ಯಗಳ ರಾಶಿ ಹಾಕಿಬಿಟ್ಟಾನಲ್ಲಿ. ಏನು
ಸಕಲ ವಿಧ ಪೇಯಗಳು, ಚಾದ ಅಂಗಡಿ ಹಿಡ್ಕೊಂಡು, ಜ್ಯೂಸ್ ಅಂಗಡಿ ಹಿಡ್ಕೊಂಡು, ಮದ್ಯಪಾನದ ಹಿಡ್ಕೊಂಡು ಏನೆಲ್ಲ ಪೇಯಗಳ ಅಂಗಡಿ ಹಾಕ್ಯಾನ. ಮಿಠಾಯಿ ಅಂಗಡಿಗಳು ಹಾಕ್ಯಾನ, ಬಟ್ಟೆ ಅಂಗಡಿಗಳು ಹಾಕ್ಯಾನ, ಸುವರ್ಣ ರತ್ನ ಬಂಗಾರ ಬೆಳ್ಳಿ ಅಂಗಡಿ ಹಾಕ್ಯಾನ. ನೃತ್ಯಗಾರರು, ಹಾಡುಗಾರರು, ಮತ್ತೇನೇನಿದ್ದವರೆಲ್ಲರೂ ಸಂತೋಷ ಕೊಡೋರು ಕೊಡ್ತಾನ. ನೃತ್ಯಗಾರರು, ಹಾಡುಗಾರರು, ವಾದ್ಯಗಾರರು ಆಡ್ಸೋರು ಏನೆಲ್ಲ ತಂಬಾಕು, ಗುಟಕ, ಸಿಗರೇಟ್, ಬೀಡಿ ಎಲ್ಲ ಅಂಗಡಿಗಳು ಹಾಕ್ಯಾನ. ಸ್ವಿಮ್ಮಿಂಗ್ ಪೂಲ್ ಮಾಡ್ತಾನ, ಗಿಡ ನೆರಳು ಜಂಕನಿ ಹಾಕ್ಯಾನ. ಯಾರ ಇಸ್ಪೇಟವ್ ಜ್ಯೂಸ್ ಗೀಸ್ ಹಾಕ್ತಿದ್ರ ಆಡ್ರಿ ಅಂತ ಹಚ್ಬಿಟ್ಟನ. ಒಂದಿಷ್ಟು ಹುಡುಗಿಯರು ಕಣ್ಣು ಸನ್ನೆ ಮಾಡ್ಕೋತ ಅಡ್ಡಾಡ್ಲಕತ್ತಾರ, ಮೈ ಕೈ ಸ್ಪರ್ಶಗಳನ್ನು ಮಾಡ್ಲಕತ್ತಾರ, ಚುಂಬನ ಕೊಡ್ಲಕತ್ತಾರ, ಅಂತ ಒಂದು ಮಜಾ ಕೊಡ್ಲಕತ್ತಾರ. ರಾಜನ ಬಳಿ ಹೋಗ್ಬೇಕಂತಂದ್ರ ಎಲ್ಲರಿಗೂ ಇಂಥವು ಅಡ್ಡಿಯಾಗ್ಬಿಟ್ಟು ನಾನಾ ವಿಧ ಭಕ್ಷ್ಯ ಭೋಜನಗಳನ್ನ ಇಟ್ಟನ. ಕೆಲವೊಂದು ಕಡೆ ಅಂತೂ ಹುಡುಗಿಯರ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ಲಕತ್ತಿ ಬಿಟ್ಟಾರ. ಏನೆಲ್ಲ ನಡೆದ ಬ್ಯಾಂಕುಗಳು ಇದ್ದಾನ, ಪುಕ್ಕಟ್ಟೆ ಸಾಲ ಮರುಪಾವತಿ ಮಾಡೋದು ಬೇಕೇ ಆಗಿಲ್ಲ. ನಿಮ್ಗೆ ಎಷ್ಟು ಬೇಕಷ್ಟು ಸಾಲ ತಗೊಂಡು ಹೋಗ್ಬೋದು. ಬಡ್ಡಿ ರಹಿತ ಸಾಲ, ನಾನ್ ರಿಫಂಡಬಲ್ ಸಾಲ, ಏನು ದುಡಿಯೋದೇ ಬೇಕಾಗಿಲ್ಲ. ಸುಮ್ ತಲ್ಲಿ ಕೂಡ ಕೈ ಇಟ್ಕೊಂಡು ಮಕ್ಕೊಂಡಿದ್ದು ಪಗಾರ ತಗೊಂಡು ಹೋಗ್ಬೇಕು. ದುಡಿಯೋದು ಬೇಡ, ಪುಕ್ಕಟ್ಟೆ ಸಂಬಳ. ಆಮೇಲೆ ಸಾಲಿ ಕಲಿಬೇಡ್ರಿ, ಏನು ಹೈರಾಣ ಓದೋದು ಬರೆಯೋದು ಮಾಡ್ಬೇಡ್ರಿ, ಹಂಗೆ ಪುಕ್ಷಟೆ ಡಿಗ್ರಿ ಕೊಡ್ತೀವಿ, ಪುಕ್ಷಟೆ ನೌಕರಿ ಕೊಡ್ತೀವಿ, ಏನೆಲ್ಲ ಅಂತೇಳಿ ಇಲ್ಲಿ ಏನೇನದ ಎಲ್ಲರೂ ಏನದ ಅಂದ್ರೆ ಫ್ರೀ, ಪುಕ್ಷಟೆ ಎಲ್ಲ ಫ್ರೀ ಅಂತ ಮಂದ್ರಿ ಎಲ್ಲಾ ಕಡೆ ಪುಕ್ಷಟೆ ಭಾಗ್ಯಗಳು ಒಂದು ದೊಡ್ಡದೊಂದು ಬಜಾರ್ ತಯಾರು ಮಾಡಿಬಿಟ್ಟ. ಬಜಾರ್ ತಯಾರು ಮಾಡಿದ್ಮೇಲೆ ಏನಾಯ್ತು, ಒಂದೇನ್ ಕಂಡೀಷನ್ ಇಟ್ಟಿದ್ದ, ಏನೇ ತಗೋರಿ ಎಲ್ಲ ಫ್ರೀ ತಗೋರಿ, ಏನ್ ತೊಂದರೆ ಇಲ್ಲ. ನಿಮ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತೆ ಏನೇನದವ ಅಲ್ಲಿ ಒಂದೊಂದು ವಸ್ತುಗಳ ಅಂಗಡಿ ಒಳಗ ಒಂದೊಂದು ಕಂಪ್ಯೂಟರ್ ಇಟ್ಟು ಕಂಪ್ಯೂಟರ್ ಆಪರೇಟರ್ಗೆ ಹಚ್ಚಿ ಈ ಆಧಾರ್ ಕಾರ್ಡ್, ಈ ಪಾನ್ ಕಾರ್ಡ್ ಅವ್ರು ಏನೇನು ಸಾಮಾನುಗಳು ತಗೊಂಡ್ರು ಅಂತ ಒಂದು ಲಿಸ್ಟ್ ಮಾಡಿ ಲಿಸ್ಟ್ ತಯಾರಾಯ್ತು. ಜನ ಒಯ್ದ್ರು ಸಾಮಾನುಗಳು, ಅಲ್ಲೇ ತಿನ್ನವು ತಿಂದ್ರು, ಉಡವು ಉಟ್ರು, ಮತ್ತು ಒಯ್ಯವು ಒಯ್ದ್ರು, ಕುಡಿಯವ ಕುಡಿದ್ರು, ಏನೆಲ್ಲ ಭೋಗವೇ ಹೊತ್ತು ಮುಳುಗ ತನಕ ಒಂದು ನರಪೀಳ ರಾಜ ಭೇಟಿ ಆಗಲಿಲ್ಲ. ಹೆಂಗಲ್ಲ ಕತೆ, ರಾಜಗ ಒಬ್ಬರು ಭೇಟಿ ಆಗ್ಲೇ ಇಲ್ಲ. ಅವ ರಾಜ ಅಂದ ನನ್ನ ಮಗನೇ ಅಯೋಗ್ಯ ಅದನಂದ್ರ ಇಡೀ ರಾಜ್ಯ ತುಂಬ ದೇಶ ತುಂಬ ಓಸು ಮಂದಿ ಇಂಥ ಅಯೋಗ್ಯರೇ ತುಂಬಿಬಿಟ್ಟಾರಲ್ಲ, ಏನ್ ಮಾಡ್ಲಿ ಈ ರಾಜ್ಯ ಹೆಂಗ್ ಮಾಡ್ಲಿ, ಇದು ಮತ್ತ ಹಾಳಾಗಿ ಹೋಗ್ತದಲ್ಲ, ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿ ಹಿಂಗ ರಾಜ್ಯ ಹಾಳಾಗಿ ಹೋಗ್ತದ. ಇಂಚಾಯ್ತು ರಾಜ ಇಂಚಾಗಿ ಏನ್ ಮಾಡ್ದ, ಯಾವ ಉದ್ಯಾನವನದೊಳಗೆ ಅವ್ರ ಸಾಮಾನುಗಳೆಲ್ಲ ಖರೀದಿ ಮಾಡಿ ತಗೊಂಡು ಹೋಗ್ಯಾರ, ಪುಷೇಟೆ ಅವರೆಲ್ಲರನ್ನ ಕಟ್ಟಿ ಕಳಿಸಿ ಏನ್ ಮಾಡ್ದ, ಅವೇ ಗಾರ್ಡನ್ ಒಳಗಿರೋ ಗಿಡಗಳಿಗೆ ಒಬ್ಬೊಬ್ರಿಗೆ ಕಟ್ಟಿ ಸಸಿ ಬಿಟ್ಟ. ಕಟ್ಟಿ ಹಾಕ್ರಿ ಮಕ್ಕಳಿಗೆ ಎಲ್ಲರಿಗೆ ಹಾಕಿ ಏನ್ ಮಾಡ್ದ, ಅವ್ರು ಏನೇನು ವಸ್ತುಗಳು ಒಯ್ದಾರ ಆ ವಸ್ತುಗಳೆಲ್ಲ ಲೀಸ್ಟ್ ಇರ್ತಾರೆ, ಬಂದವಸ್ತು ಲೀಸ್ಟ್ ಇತ್ತು. ಒಂದ್ ಎಣ್ಣೆ ಒಯ್ದರೂ ಲೀಸ್ಟ್ನಾಗ ಇರ್ತದೆ ಹೆಸರು. ಅವ್ರು ಏನ್ ಯೋಗ್ಯತೆ ಅದ, ಅವ್ರ ಏನ್ ವಿದ್ಯೆ ಅದ, ಅವ್ರ ಏನ್ ಹುದ್ದೆ ಅದ, ಅವ್ರ ದುಡಿಮೆಗೆ ತಕ್ಕಂತೆ ಅವ್ರದ್ದು ಎಷ್ಟಿರ್ತದ ಅಷ್ಟು ಅವ್ರ ಪಾಲಿಗೆ ಬಿಟ್ಟು ಉಳಿದೆಲ್ಲ ವಾಸ್ತು ವಸೂಲಿ ಮಾಡವ ರಾಜ ಗಿಡಕ್ಕೆ ಕಟ್ಟಿ. ಮತ್ತೇನ್ ಮಾಡ್ದ, ಚರ್ಮ ಸುಳಂಗ ಇವರಿಗೆ ಬಾರ್ಕೋಲಿಂದ ಹಾಕ್ರಿ ಏಟು ಅಂತಂದ. ಯಾಕ ಹೊಡಿತೀರಿ, ಎಲ್ಲ ನಿಮ್ಮದು ಕೊಟ್ಟು ಬಿಡ್ತೀವಲ್ಲ, ನಮ್ಗೆ ಯಾಕೆ ಹೊಡಿತೀರಿ ಅಂತಂದ್ರ, ಮಕ್ಕಳೇ ಒಬ್ಬರಿಗೂ ಜವಾಬ್ದಾರಿ ಇಲ್ಲ ನಿಮಗ. ಈ ರಾಜ್ಯದ ರಕ್ಷಣೆ ಮಾಡ್ಬೇಕಂತ ಒಂದು ರಾಜಂದು ಒಂದು ಪೋಸ್ಟೇ ನಿಮಗೆ ಕೊಡ್ತೀನಿ ಅಂದ್ರ ಒಂದು ಚೂರು ನಿಮ್ಮ ಹೃದಯದೊಳಗೆ ದೇಶಾಭಿಮಾನ ಇಲ್ಲ,
ಯಾವ ಭಾಷೆಯನ್ನು ಬಳಸಿಕೊಂಡು ಬದುಕಲಕತ್ತೀರಿ, ಆ ಭಾಷೆಯ ಅಭಿಮಾನ ಇಲ್ಲ, ಕೋಶದ ಅಭಿಮಾನ ಇಲ್ಲ. ಋಷಿ ಮುನಿ ಎಲ್ಲರೂ ಕೂಡಿ ತಪಸ್ಸು ಮಾಡಿ ಸತ್ಯವನ್ನು ಅನುಭವಿಸಿ ವೇದ ಆಗಮ ಉಪನಿಷತ್ತು ಶಾಸ್ತ್ರ ಪುರಾಣ ಇತಿಹಾಸ ಶ್ರುತಿ ಸ್ಮೃತಿ ಏನೆಲ್ಲ ಈ ಶರಣರು ಸಂತರು ಮಹಾತ್ಮರು ಸಾಹಿತ್ಯ ರಚನೆ ಮಾಡ್ಯಾರ. ಒಂದು ಪುಸ್ತಕ ಓದಕ್ಕೆ ನಿಮಗೆ ಮನಸ್ಸಿಲ್ಲ ಅಂತ ನನ್ನ ಮಕ್ಕಳು ಹುಟ್ಟಿರಿ ದೇಶದಾಗ. ಧರ್ಮಾಭಿಮಾನ ಇಲ್ಲ, ನೀವು ಒಂದು ಧರ್ಮದ ಬಗ್ಗೆ ಅಭಿಮಾನ ಇಲ್ಲ, ಇಷ್ಟೆಲ್ಲ ಕೊಟ್ಟಂತ ದೇವರ ಬಗ್ಗೆ ಒಂದು ಸ್ವಲ್ಪ ಈಶಾಭಿಮಾನ ಇಲ್ಲ, ಬರೀ ಕ್ಷುದ್ರ ವಸ್ತುಗಳ ವ್ಯಾಮೋಹಕ್ಕೆ ಬಿದ್ದೀರಿ. ಅದಕ್ಕೆ ನಿಮಗೆ ಪಶ್ಚಾತ್ತಾಪ ಆಗೋದಕ್ಕೆ ಕಟ್ಟಿ ಹಾಕಿ ಹೊಡ್ಸ್ಲಕತ್ತೀನಿ ನಿಮಗ. ನನ್ನ ಮಗ ಅಯೋಗ್ಯ ಅದನ ಅಂತ ತಿಳ್ಕೊಂಡು ನಿಮ್ಮ ಮೇಲೆ ಭರೋಸೆ ಮಾಡಿದ್ರೆ ನೀವು ಎಲ್ಲರೂ ಅಂತ ನಾಲಾಯಕರಾದ್ರೆ ನಾವ್ ಏನ್ ಮಾಡಬೇಕು? ಈ ರಾಜ್ಯ ಹೆಂಗ್ ಉಳಿಬೇಕು? ಇದು ಪಶ್ಚಾತ್ತಾಪ ಪಡೋದಕ್ಕ ಸೀದಾ ಬಂದು ನನಗೆ ವ್ಯಕ್ತಿ ಆದ್ರ ನಿಮ್ಮನ್ನ ರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರ ಬಿಟ್ಟಿಗೆ ಇವು ಚಿಲ್ಲರ್ ವಸ್ತುಗಳು ಉಳ್ಕೊತ ಭೋಗ ಭಾಗ್ಯದಾಗ ಮುಳುಗಿದ್ರ ನಿಮ್ಮನ್ನ ಕಟ್ಟಿ ಹಾಕಿ ಹೊಡಿಲಾರ್ದು ಏನ್ ಮಾಡ್ಲಿ ನಾನು? ರಾಜ ಬರೋಬ್ಬರಿ ಮಾಡಕತ್ತಾನಲ್ರಿ. ಮಹಾರಾಜರಾಗ ಅವಕಾಶ ಕೊಟ್ಟಾಗ ಸಹಿತ ನೀವು ಮಹಾರಾಜರಾಗ್ಲಕ್ ತಯಾರಿಲ್ಲ. ಭಿಕಾರಿಗಳಿಗತ್ಲೆ ನೀವು ಯಾವುದರ ಒಂದು ಪುರುಷಟ ವಸ್ತು ಸಿಗ್ತದಂದ್ರೆ ಬೆಂದ ಹಚ್ಚಿರಲ್ಲ ಅಂತ ಮೂರ್ಖರಲ್ಲಿರಿ ನೀವು. ಅದಕ್ಕೆ ಅವ್ರಿಗೆ ಏನಾಯ್ತು, ನಿನ್ನೆ ನೋಡಿದ್ರ ಎಷ್ಟು ಚಂದ ಮಜಾ ಕೊಟ್ಟ ರಾಜ. ಸಂಗ್ರಹ ಮಾಡ್ಕೊಳಕ ಏನೆಲ್ಲ ವಸ್ತುಗಳು ಕೊಟ್ಟ. ಇವತ್ತು ನೋಡಿದ್ರ ಆ ವಸ್ತುಗಳು ಉಳಿಲಿಲ್ಲ. ಹಿಡ್ಕೊಂಡು ಬಾರ್ಕೊಂಡು ಏಟ ತಿನ್ನೋದು ಒಂದು. ಏನಿದೆ ನಮ್ಮ ಪರಿಸ್ಥಿತಿ? ಹಿಂಗಾಯ್ತಲ್ಲಪ್ಪ. ಯಾಕಾಯ್ತು? ದೇಶಾಭಿಮಾನ ಇಲ್ಲ, ಭಾಷಾಭಿಮಾನ ಇಲ್ಲ, ಕೋಶಾಭಿಮಾನ ಇಲ್ಲ, ಧರ್ಮಾಭಿಮಾನ ಇಲ್ಲ, ಈಶಾಭಿಮಾನ ಇಲ್ಲ, ಏನೇನು ಇಲ್ಲ. ಒಂದು ದಿನ ಯಾವ ಸರ್ಕಾರ ಉಕ್ಕಟ್ಟೆ ಕೊಟ್ಟಿರ್ತದ, ಮುಂದೆ ಒಂದು ದಿನ ಅದೇ ಸರ್ಕಾರ ಹೊತ್ತು ವಸೂಲಿ ಮಾಡುತ್ತದೆ. ಎಲ್ಲರನ್ನ ನಿಮ್ಮ ನಿಮ್ಮ ಯೋಗ್ಯತೆಗೆ ಏನೇ ಅಂತದ ಇಟ್ಕೊಂಡು ಉಳಿದೆಲ್ಲ ಒಪ್ಪಿಸ್ರಿ. ಹೊಳ್ಳಿ ಒಂದು ದಿನ ಕತ್ಕೋತಾರೆ. ದೇಶ ಉಳಿಸ್ಬೇಕಾದ್ರೆ ಆ ಸ್ಟೆಪ್ ಬಂದೇ ಬರ್ತದೆ ಮುಂದೆ ಭವಿಷ್ಯದಾಗ. ಬಂದಾಗ ನೋಡಮ್ಮ ಅಂತಂದ್ರೆ ಆಗಲ್ಲ, ಬಂದೇ ಬರ್ತದೆ. ಎಲ್ಲ ಕತ್ಕೋತಾರ. ಸಿಕ್ಕಾಪಟ್ಟೆ ಸಂಗ್ರಹ ಮಾಡ್ಕೊಂಡ್ಮೇಲೆ ಏನ? ಹೀಗಾಗಿ ಈ 84 ಲಕ್ಷ ಏನ್ ನಡೆದು ನಡೀಲ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ಚುಚ್ಚು ಮದ್ದು ಕೊಟ್ಟಿರ್ತೀವಿ ನಾವು ಅಷ್ಟೇ. ಅದರಿಂದ ಇಂಪ್ರೂವ್ ಮಾಡ್ಕೊಳ್ಳೋರು ಮಾಡ್ಕೊತಾರ, ಬಿಡೋರು ಬಿಡ್ತಿರ್ತಾರ. ಆದ್ರೆ 84 ಲಕ್ಷ ಜೀವರಾಶಿಗಳ ಸ್ವಭಾವ ಏನದಪ್ಪ? ಆಹಾರ, ನಿದ್ರೆ, ಭಯ, ಮೈಥುನ ಇವೇನದವ ಜೀವನ ಬದುಕಿನ ಆಗ್ರಹಗಳು. ಬದುಕು ಮಾಡಬೇಕಿಲ್ಲ ಅಂದ್ರೆ ಇವು ಬೇಕಾಗ್ತಾವ. ಇವುಗಳ ಸಂಗ್ರಹದಲ್ಲಿ ಮುಳುಗಿರೋದು ಮನುಷ್ಯನ ಬದುಕಲ್ಲ. ಉಳಿದ ಪ್ರಾಣಿಗಳು ಅದೇ ಮಾಡ್ತಾವ. 24 ತಾಸು ಅಡ್ಡಾಡ್ತಾವ, ತಿಂತಾವ, ಉಣ್ತಾವ. ಹೌದರಂಗ ಅಲ್ಲ ಇವನು. ಅವುಗಳಿಗಿಂತ ವಿಲಕ್ಷಣವಾಗಿ ನೀವು ಮನುಷ್ಯ ಬೇರೆ ಮಟ್ಟದಲ್ಲಿ ಇವನು ಬದುಕವ ಅಲ್ಲ. ಇವ 84 ಲಕ್ಷ ಜೀವರಾಶಿಗಳು ಬದುಕ್ತಾವ. ಇವ ಬಾಳತನ ಬೆಳಗ್ತಾನೆ. ಬೆಳಗುವವ ಇವನು ಮನುಷ್ಯ. ತನ್ನ ಸ್ವರೂಪವನ್ನ ತಾನು ತಿಳ್ಕೋಬೇಕು. 84 ಲಕ್ಷ ಜೀವರಾಶಿಗಳಿಗೆ ಮೀರಿದಂತಹ ಒಂದು ಅದ್ಭುತವಾದ ವಿಮರ್ಶಾ ಶಕ್ತಿ ಅದ. ನಾಳೆಗಿಂತ ಇವತ್ತಿನಿಗಿಂತ ನಾಳೆ ಇವೆಲ್ಲ ವಿಚಾರ ಮಾಡಂತ ಶಕ್ತಿ ಅದವನಿಗೆ. ನಿನ್ನೆ ಹೆಂಗಿದ್ದೆ, ನಾಳೆ ಹೆಂಗಿರ್ಬೇಕು, ಈಗ ಹೆಂಗದೀನಿ ಇವೆಲ್ಲನೂ ಗೊತ್ತದ. ಯಾವ ಪ್ರಾಣಿಗಳಿಗೂ ಅಂತದ್ ಗೊತ್ತಿಲ್ಲ. ಡೆವಲಪ್ಮೆಂಟ್ ಬಗ್ಗೆ ಗೊತ್ತಿಲ್ಲ, ಹಿಂದೆ ಬಿದ್ದದ್ರ ಬಗ್ಗೆ ಪ್ರಜ್ಞೆ ಇಲ್ಲ. ಮನುಷ್ಯನಿಗೆ ಮಾತ್ರ ಏನದ, ನಿನ್ನೆ ಇಂದು ನಾಳೆ ನಮ್ಮ ಸ್ಥಿತಿಗತಿಗಳು ಹೆಂಗಿದ್ದು ಹೆಂಗಾಗಿವೆ, ಮುಂದೆ ಏನಾಗಬೇಕು ಇದೆಲ್ಲನೂ ಅವನಿಗೆ ಗೊತ್ತದ. ಅಂತ ವಿಮರ್ಶಾ ಶಕ್ತಿ ಹೊಂದಿ ತನ್ನ ಸ್ವರೂಪ ಅಂದರೆ ತನ್ನ ಶುದ್ಧ ಬ್ರಹ್ಮವಾದ ಪ್ರತ್ಯೇಗಾತ್ಮ ಭಿನ್ನ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪದ ಅನುಭೂತಿ ಹೊಂದುವ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ಪಡ್ಕೊಂಡು ಪ್ರಾಣಿ ಬದುಕು ಮಾಡಿಕೊಂಡು ವೇಸ್ಟ್ ಮಾಡ್ಕೊಂಡು ವ್ಯರ್ಥ ಮಾಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ಈ ರೀತಿಯಾದಂತ ಸ್ಥಿತಿಯಿಂದ ನಾವು ಕಚ್ಚದೀವೋ, ಹೆಸರುಗಚ್ಚದೀವೋ, ಕುದುರೆದೀವೋ ಇದನ್ನ ತಿಳ್ಕೊಳ್ಬೇಕು. ಆಧ್ಯಾತ್ಮ ದೃಷ್ಟಿಯಿಂದ ತಿಳ್ಕೊಂಡು ನಾವು ಮುಂದೆ ಹೋಗ್ಬೇಕು. ಅದಕ್ಕೆ
ಜ್ಞಾನ ಜಗತ್ತನ್ನ ನೋಡಿ ಜಗತ್ತಿನ ವಸ್ತುಗಳ ಬಗ್ಗೆ ಜ್ಞಾನ ಪಡ್ಕೋತೀವಲ್ಲ, ಅದಕ್ಕೆ ಜ್ಞಾತೃ ಜ್ಞಾನ ಜ್ಞೇಯ ಅಂತೇಳಿ 3 ತ್ರಿಪುಟಿಗಳು ಕೊಟ್ಟಾರಲ್ಲ. ಆ 3 ತ್ರಿಪುಟಿಗಳು ಏನಾಗ್ತಾವಂತಂದ್ರೆ, ಹಿಂದ ಅಧಿಷ್ಠಾನ ಸಾಕ್ಷಿ ಇದ್ರೆ ಆ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಅನ್ನೋದು 144ನೇ ವಿಷಯಾಂಕದಾಗ ಹೇಳ್ಯಾರ. ಇವತ್ತ 145ನೇ ವಿಷಯಾಂಕಕ್ಕೆ ಹೋಗ್ಬೇಕು. 145ನೇ ವಿಷಯಾಂಕದಲ್ಲಿ ಏನದ, ಬೆಳಕು ಅಭಾವವಾದಾಗ, ಅರಿವು ಅಭಾವವಾದಾಗ, ಎಚ್ಚರಿಕೆಯ ಅಭಾವವಾದಾಗ ಕನಸಿನಾಗಿದ್ದೆವು ಅಥವಾ ಎಚ್ಚರ ಇದ್ದಿದ್ದಿಲ್ಲ, ಬೆಳಕಿದ್ದಿದ್ದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅದರ ಹಿಂದ ನಮ್ಗೇನಾಗ್ತದ, ಸಾಕ್ಷಿಯಾದ ಮುಂದೇನಾಗ್ತದ, ಆ ವಸ್ತುವಿನ ಯಥಾರ್ಥ ಜ್ಞಾನ ಆಗ್ಲಾರ್ದೆ ಗೊತ್ತೇ ಆಗ್ತದೆ. ಹಗ್ಗಂತ ಗೊತ್ತಿರ್ಲಾರ್ದಂಗಾಗಿ ಹಾವು ಬರ್ತದೆ. ಯಾಕ? ಅವಿದ್ಯೆಯ ಪರಿಣಾಮ. ಅವಿದ್ಯೆ ಏನ್ ಮಾಡ್ತದ? ಹಾವಾಗಿ ತೋರ್ತದೆ. ಈ ಹಾವು ಅದ ಅಂತಂದ್ರ ಹಾವಿನಿಂದ ಹಗ್ಗದ, ಹಗ್ಗದಿಂದ ಸಾಕ್ಷಿ ಚೇತನ. ಅದಕ್ಕೆ ಅವ್ರು ಏನಂತಾರ, ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನ ಕೂಡ ಸಾಕ್ಷಿಯೇ ಇರುತ್ತದೆ. ರಜ್ಜುವಿನ ಜ್ಞಾನ ಆಗ್ತದಲ್ಲ, ಅದರ ಅಧಿಷ್ಠಾನನು ಸಾಕ್ಷಿನೇ ಆದ. 144ನೇ ವಿಷಯಾಂಕ. ಇಲ್ಲಿ 145ನೇ ವಿಷಯಾಂಕ. ಇದು ಕೂಡ ನಿಮಗೆ ಏನಾರ ಭ್ರಮೆ ಆಗಿತ್ತು ಅಂದ್ರ ಆ ಭ್ರಮೆಗೂ ಕೂಡ ಸಾಕ್ಷಿನೇ ಅಧಿಷ್ಠಾನ ಇರ್ತದ. ಅಂದ್ರೆ ಅದರ ಅರ್ಥ ಏನ್? ಇದ್ರ ಅರ್ಥ ವಾಟ್ ಡಸ್ ಇಟ್ ಮೀನ್? ಪ್ರಾತಿಭಾಷಿಕ ಸತ್ಯ ಅಂತ ಏನದಲ್ಲ, ಅದೇ ಮತ್ತೆ ಸರ್ಪ ಮತ್ತು ಸರ್ಪದ ಜ್ಞಾನ ಇದು ಪ್ರಾತಿಭಾಷಿಕ ಸತ್ಯೆಯಲ್ಲೂ, ಪ್ರಾತಿಭಾಷಿಕ ಸತ್ಯೆಯಲ್ಲೂ ಏನದನ, ಸತ್ಯ ಅಧಿಷ್ಠಾನ ಬ್ರಹ್ಮನೇ ಆಗ್ಯಾನ. ಸಾಕ್ಷಿ ಚೇತನ ಅಧಿಷ್ಠಾನ ಅದೇ ಬ್ರಹ್ಮನೇ ಅದನ, ಅದೇ ಸಾಕ್ಷಿ ಚೇತನನೇ ಅದನ. ಇದನ್ನು ನಾವು ತಿಳ್ಕೋಬೇಕಷ್ಟೇ. ಈಗ ಮೊದಲೇನಿತ್ತು? ವ್ಯಾವಹಾರಿಕ ಸತ್ಯೆಯಲ್ಲೂ ಅಧಿಷ್ಠಾನ ಬ್ರಹ್ಮ. 144ನೇ ಜಗದ ಇದು ವ್ಯಾವಹಾರಿಕ ಸತ್ಯ. ಅಲ್ಲಿ ಸಾಕ್ಷಿ ಚೇತನದ್ದೇ ಅಧಿಷ್ಠಾನ. ಪ್ರಾತಿಭಾಷಿಕ ಸತ್ಯೆಯಲ್ಲೂ ಕೂಡ ಸಾಕ್ಷಿ ಚೇತನದ್ದೇ ಅಧಿಷ್ಠಾನ. ನೋಡ್ರಿ, 144ನೇ ವಿಷಯಾಂಕದ ಹೆಡ್ಡಿಂಗ್ ಏನದ? ಸರ್ವ ತ್ರಿಪುಟಿಗಳ ಜ್ಞಾನದಲ್ಲಿ ಸಾಕ್ಷಿಯೇ ಜ್ಞಾನವಾಗುತ್ತದೆ. ಸಾಕ್ಷಿಯೇ ಜ್ಞಾನ ಬರಬಾರ್ದು, ಅದು ಭಾನವಾಗುತ್ತದೆ ಎಂಬುದಕ್ಕೆ. ಜ್ಞಾನವಾಗುತ್ತದೆ, ಭಾನ. ಅಂದ್ರೆ ಇದರ ಅರ್ಥ ಏನು? ವ್ಯಾವಹಾರಿಕ ಸತ್ಯೆಯಲ್ಲಿ ಕೂಡ ಅದರ ಅಧಿಷ್ಠಾನ ಸಾಕ್ಷಿಯೇ ಆಗಿರ್ತದಂತ ಹೌದಾ? ಇಲ್ಲ. ಸರ್ವ ತ್ರಿಪುಟಿಗಳ ಜ್ಞಾನದಲ್ಲಿ ಸಾಕ್ಷಿಯೇ ಭಾನವಾಗುತ್ತದೆ. ಈ ರೀತಿ ಹೇಳ್ಬೇಕಾದ ಮಾತು. ಸಾಕ್ಷಿಯೇ ಭಾನ ಆಗ್ತದ, ಸಾಕ್ಷಿ ಜ್ಞಾನ ಆಗ್ತದ, ಸಾಕ್ಷಿ ಅನುಭವ ಆಗ್ತದ. ಇವೆಲ್ಲ 3 ಬೇರೆ ಬೇರೆ ಇರ್ತಾವ. ಹಗ್ಗದ್ದು ಜ್ಞಾನ, ಹಾವಿಂದು ಅನುಭವ, ಸಾಕ್ಷಿದು ಭಾನ. ಈಗ ಇಲ್ಲೇನಂತ 145ನೇ ವಿಷಯಾಂಕದೊಳಗೆ ಸರ್ಪ ಮತ್ತು ಅದರ ಜ್ಞಾನ ಅಂದ್ರೇನು? ಭ್ರಮೆ. ನಿಮ್ಗೇನಾರ ಭ್ರಮೆ ಆಗಿತ್ತಂದ್ರೆ ಅದರ ಹಿಂದೆ ಬ್ರಹ್ಮದನ ಇಲ್ಲ ಅಂತ ತಿಳ್ಕೊಬೇಡ್ರಿ. ಅದರ ಹಿಂದೂ ಇವನೇ ಇರ್ತಾನೆ. ಸಾಕ್ಷಿ ಅಂದ್ರೆ ಬ್ರಹ್ಮನೇ ಅಧಿಷ್ಠಾನವಾಗಿ ಇರುತ್ತಾನ. ಚಲೋ ಕೆಲಸ ನಡೆದಲ್ಲಿ ಅಷ್ಟೇ, ಚಲೋ ಕೆಲಸ ನಡೆದಲ್ಲಿ ಅಷ್ಟೇ ಬ್ರಹ್ಮದನ. ಕೆಟ್ಟ ಕೆಲಸ ನಡೆದಲ್ಲಿ ಬ್ರಹ್ಮ ಇಲ್ಲ ಅಂತೀರೇನು? ಬೆಳಕಿನಾಗ ಅಟ್ಟೆ ಬ್ರಹ್ಮದನ, ಕತ್ತಲ್ದಾಗ ಬ್ರಹ್ಮ ಇಲ್ಲ ಅಂತೀರೇನು? ಕತ್ತಲ್ದಾಗ ಅದನ್ನ ಇಲ್ಲ. ಎಲ್ಲದರಾಗೂ ಅವನು ಸರ್ವ ವ್ಯಾಪಕ, ಸಾಮಾನ್ಯ ಚೇತನವಾಗಿ ಎಲ್ಲದರಾಗೂ ಅವನು. ಬೆಳಕಿನಾಗ ವಿಶೇಷವಾಗಿ ಅದನ್ನ, ಕತ್ತಲು ಮತ್ತು ಬೆಳಕು ಎರಡರೊಳಗೆ ಸಾಮಾನ್ಯವಾಗಿ ಅದನ್ನ.
ಸಾಮಾನ್ಯ ಜ್ಞಾನದಾಗ ವಿಶೇಷವಾಗಿ ಅದನ, ಜ್ಞಾನ ಮತ್ತು ಅಜ್ಞಾನ ಎರಡದ್ರೊಳಗೂ ಅದನ. ಸಾಕ್ಷಿ ಚೇತನ ಅದ ಬಾನ, ಅದ ಹೆಂಗ ಸಾಮಾನ್ಯವಾಗಿ ಅದನ. ಎಲ್ಲದಕ್ಕೂ ಸಾಕ್ಷಿ ಅಧಿಷ್ಠಾನನೇ ಅದನ್ನ. ಅದಕ್ಕ ಸರ್ಪ ಮತ್ತು ಅದರ ಜ್ಞಾನ ಎರಡಕ್ಕೂ ಸಾಕ್ಷಿಯೇ ಅಧಿಷ್ಠಾನವಿರುತ್ತದೆ. ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ಬರೀ ಬೆಳಕಿನಾಗ ಅಷ್ಟೇ ಬ್ರಹ್ಮ ಅದನ್ನ, ಕತ್ತಲ್ದಾಗ ಬ್ರಹ್ಮ ಇಲ್ಲ ಅಂತಂದ್ರೆ ಅದ್ರೊಳಗೆ ಸಾಮಾನ್ಯ ಅಂತ ವಿಶೇಷ ಅಂತ ಎರಡು ಭಾಗ ಮಾಡ್ಯಾರ. ಬೆಳಕಿನಾಗ ವಿಶೇಷವಾಗಿ ಅದನ್ನ, ಬೆಳಕಿಲ್ಲದಾಗ ಕತ್ತಲಾದಾಗ ಬೆಳಕಿನಾಗ ಇದ್ದು ಬ್ರಹ್ಮನೇ ಕತ್ತಲ್ದಾಗ ಇರ್ತಾನ. ಅವಾಗ ಏನ್ ಅನಿಸ್ಕೊತಾನ? ಸಾಮಾನ್ಯ ಅನಿಸ್ಕೊತಾನ. ರಜ್ಜು ಕಾಣುವಾಗ ವಿಶೇಷವಾಗಿ, ರಜ್ಜು ಕಾಣಲಾರದಾಗ ಹಾವು ಕಾಣ್ತಲ್ಲ, ಹಾವಿನಾಗ ಹಗ್ಗದಾಗ ಸಾಮಾನ್ಯವಾಗಿರ್ತಾವ. ಅದಕ್ಕೆ ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನವು ಒಂದೇ ಇರುತ್ತದೆ. ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನ ಒಂದೇ ಇರುತ್ತದೆ. ಈ ಪಕ್ಷದವರು ಹೇಳುತ್ತಾರೆ ಅಂದರೆ ಒಂದೇ ಅಧಿಷ್ಠಾನವಿರುತ್ತದೆ ಅಂತ ಏನು ಹೇಳುತ್ತಾರಲ್ಲ, ಅಲ್ಲಿ ಸ್ವಲ್ಪ ಶಂಕ ಉಂಟಾಗುತ್ತದೆ. ಸ್ವಲ್ಪ ಬರ್ತದೆ, ಇಲ್ಲೊಂದು ಸ್ವಲ್ಪ ಅದೇ ಅಂಗಡಿ ಒಂದೇ ಅಧಿಷ್ಠಾನವಿರುತ್ತದೆ ಅಂತ ಹೇಳುತ್ತಾರಲ್ಲ, ಹೆಂಗಿದು? ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನವು ಯಾವ ಬಾಯದಲ್ಲಿರುವ ರಜ್ಜು ಉಪಯುಕ್ತ ಚೇತನವೆಂದು ಹೇಳಿದ್ದಾರಲ್ಲ, ಅದು ಸಂಭವಿಸುವುದಿಲ್ಲ. ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನವು ಯಾವ ಬಾಯದಲ್ಲಿ ರಜ್ಜು ಅದಲ್ಲ, ರಜ್ಜು ಉಪಯುಕ್ತ ಚೇತನ ಅಂತ ಹೇಳ್ತಾರಲ್ಲ, ಅದು ಸಂಭವಿಸುವುದಿಲ್ಲ. ಈ ರೀತಿ ಇವರಿಗೆ ಶಂಕೆ. ಏಕೆಂದರೆ ಜ್ಞಾನವು ಒಳಗೆ ಇರುತ್ತದೆ, ಸರ್ಪವು ಹೊರಗೆ ಇರುತ್ತದೆ. ಏಕೆಂದರೆ ಎಷ್ಟು ಜ್ಞಾನಗಳಾಗಿರುತ್ತವೆಯೋ ಅಷ್ಟು ಪ್ರಮಾತ ಸಾಕ್ಷಿ, ಪ್ರಮಾತಗಳು ಅಥವಾ ಸಾಕ್ಷಿ ಆಶ್ರಿತವಾಗಿರುತ್ತವೆ. ಅದು ಹೊರಗದ, ಇದು ಒಳಗದ. ಹೆಂಗಿದು? ಸರ್ಪದ ಜ್ಞಾನ ಭ್ರಮೆ ಒಳಗಾಗ್ಯದ, ಸರ್ಪ ಹೊರಗದ. ಇದಕ್ಕೂ ಅದೇ ಸಾಕ್ಷಿ ಅಂತೀರಿ, ಅದಕ್ಕೂ ಅದೇ ಸಾಕ್ಷಿ ಅಂತೀರಿ. ಅಧಿಷ್ಠಾನ ಹೆಂಗಿದು ಅಂದಾಗ, ಬಾಯದಲ್ಲಿ ಯಾವ ರಜ್ಜು ಚೇತನವಿರುವುದೋ ಅದರ ಆಶ್ರಿತದಲ್ಲಿ ಜ್ಞಾನವು ಸಂಭವಿಸುವುದಿಲ್ಲ. ಜ್ಞಾನವು ಪ್ರಮಾತದ ಆಶ್ರಯದಲ್ಲೇ ಇರಬೇಕು, ಇಲ್ಲವೋ ಸಾಕ್ಷಿಯ ಆಶ್ರಯದಲ್ಲಾದರೂ ಇರಬೇಕು. ಎರಡರ ಒಂದ್ ಕಡೆ ಇರಬೇಕು. ಎರಡು ಕಡೆ ಅದೇ ಹೇಳಿದ್ರೆ ಹೆಂಗ? ಪ್ರಮಾಣಜನ್ಯ ಜ್ಞಾನ ಇತ್ತು ಅಂತಂದ್ರೆ ಆ ಜ್ಞಾನ ಪ್ರಮಾತದ ಅಧೀನದಲ್ಲಿರುತ್ತದೆ ಅಂತ ಒಂದು ಶಂಕ. ಅದಕ್ಕ ಇಲ್ಲಿ ಜ್ಞಾನದಲ್ಲಿ ಎರಡು ಪ್ರಕಾರ. ಒಂದ್ಯಾವುದು ಪ್ರಮಾತ ಆಶ್ರಯಿತ ಜ್ಞಾನ, ಇನ್ನ ಒಂದು ಸಾಕ್ಷಿ ಆಶ್ರಯಿತ ಜ್ಞಾನ. ಇದು ಹೆಂಗಪ್ಪ ಅಂತಂದ್ರೆ ಎರಡು ರೀತಿ. ಹೆಂಗ? ದೃಷ್ಟಾಂತ ಕೊಡ್ತಾರೆ. ದೃಷ್ಟಾಂತದ ಮೂಲಕ ಅರಿಯೋಣ. ನಿಮ್ಮೆದುರಿಗೆ ಒಂದು ಘಟವಿದೆ, ನಿಮ್ಮೆದುರೊಂದು ಕೊಡ ಅದ. ಘಟವು ನೇತ್ರ ಪ್ರಮಾಣದಿಂದ, ಶ್ರೋತ್ರ ಪ್ರಮಾಣದಿಂದ, ಒಟ್ಟು ಯಾವುದೋ ಇಂದ್ರಿಯದಿಂದ, ಜೀವೆ, ನಾಸಿಕ, ತ್ವಚ, ಯಾವುದೋ ಒಂದು ಇಂದ್ರಿಯದಿಂದ ಒಂದು ವಸ್ತುವನ್ನು ಗುರುತಿಸ್ತೇವೆ. ಇಲ್ಲಿ ಏನ್ ಮಾಡಿರಿ? ಘಟ ನೋಡೋದಕ್ಕೆ ಯಾವಾಗ ಉಪಯೋಗ ಆಗ್ಲಿಕ್ಕತ್ತದ? ನೇತ್ರ, ಶ್ರೋತ್ರ, ತ್ವಚ, ಪ್ರಾಣ, ಯಾವ್ದು ಉಪಯೋಗ ಆಗ್ಲಿಕ್ಕತ್ತದ? ಜೀವೆ, ನೇತ್ರ ಉಪಯೋಗ. ಅದಕ್ಕೆ ನೇತ್ರ ಪ್ರಮಾಣದಿಂದ ಘಟದ ಜ್ಞಾನವಾಗಿದೆ. ಘಟದ ಜ್ಞಾನವು ಏನಾಗ್ಯದ? ಪ್ರಮಾಣಗಳು ಅಂದ್ರೆ ಏನು? ಕಣ್ಣುಗಳು, ಇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆ ಅಲ್ಲ, ಇವು ಪ್ರಮಾಣಜನ್ಯವಾದ ಕಾರಣ ಘಟದ ಜ್ಞಾನವು ಯಾರಿಗಾಗ್ಯದ? ಪ್ರಮಾತಾನಿಗೆ ಆಗಿದೆ. ಘಟದ ಜ್ಞಾನ ಯಾರಿಗೆ ಆಗ್ತದ? ಪ್ರಮಾತ. ಒಳಗೆ ಅಂತಃಕರಣದಲ್ಲ, ಅದಕ್ಕಾಗ್ಯದ ಜೀವ. ನೇತ್ರ ಪ್ರಮಾಣ, ಘಟ ಅಂದ್ರೆ ಪ್ರಮೇಯ, ತಿಳಿದವ ಪ್ರಮಾತೃ ಅಥವಾ ಪ್ರಮಾತ. ವ್ಯಾವಹಾರಿಕ ಘಟಾದಿಗಳ ಜ್ಞಾನದ ಆಶ್ರಯ ಪ್ರಮಾತ. ಈ ಜಡ ವಸ್ತುಗಳು ಚಿದಾಭಾಸನೆಗೆ ಗೊತ್ತಿರ್ತಾವಂತೀವರಲ್ಲ, ಇದು ಪ್ರಮಾತನ ಕೆಲಸ. ಚಿದಾಭಾಸನ ವ್ಯವಹಾರ ಇದು ಪ್ರಮಾತ ಆಶ್ರಯಿತ ಜ್ಞಾನ.
ಜಡ ವಸ್ತುಗಳ ಜ್ಞಾನ ಏನಾಗ್ಯದ, ನಿಮ್ಮೊಳಗೊಂದು ಜೀವ ಚಿದಾಭಾಸದನಲ್ಲ, ಅವನಿಗೇನದ ಈ ಜಗತ್ತಿನ ಜಡ ವಸ್ತುಗಳ ಜ್ಞಾನದ ಸಂಗ್ರಹ ಅವನು ಬಂದ್ಯದ. ಇದು ಜಗತ್ತಿನ ಜಡ ವಸ್ತುಗಳ ಜ್ಞಾನ ಬೇಕಾದ ಬದುಕದಕ್ಕ. ಅದು ಯಾರ ಬಲ್ಯದ ಸಂಗ್ರಹ ಅಂದ್ರೆ ನಿಮ್ಮ ಒಳಗೆ ಜೀವನಲ್ಲಿ ಅದ. ಇದು ಜಡ ವಸ್ತುಗಳ ಜ್ಞಾನದ ಸಂಗ್ರಹ. ಮುಂದ ನಿಮಗೊಂದು ಸ್ವಪ್ನ ಉಂಟಾಗಿದೆ, ಸ್ವಪ್ನದೊಳಗೊಂದು ಘಟದ ಜ್ಞಾನವಾಗಿದೆ. ಸ್ವಪ್ನದಾಗ ಕನಸಿನಾಗ ಒಂದು ಘಟ ಬಂದು, ಕನಸಿನಾಗ ಕಣ್ಣೆದ್ರೆ ಇಲ್ಲ, ಅದು ಮಕ್ಕೊಂಡಿರಿ ನಿದ್ದೆ ಇರಲ್ಲ, ಕನಸಿನಾಗ ಒಂದು ಘಟ ಬಂದು, ಆ ಸ್ವಪ್ನದೊಳಗಿನ ಘಟದ ಜ್ಞಾನವು ಪ್ರಮಾಣದ ಆಶ್ರಯದಲ್ಲಿ ಇಲ್ಲ. ಸ್ವಪ್ನದ ಜ್ಞಾನದ ಘಟ ಏನವಲ್ಲ, ಅದು ಕಣ್ಣಿನಿಂದ ನೋಡಿಲ್ಲ, ಅದರ ಜ್ಞಾನ ಚಿದಾಭಾಸಕ್ಕೆ ಸಂಬಂಧ ಇಲ್ಲ, ಜೀವನಿಗೆ ಸಂಬಂಧ ಇಲ್ಲ. ಏನಾಗ್ಯದ, ಅದು ಅವಿದ್ಯಾವೃತ್ತಿಯಿಂದ ಸಾಕ್ಷಿಯು ಯಾವುದನ್ನು ಪ್ರಕಾಶ ಮಾಡುತ್ತದೆಯೋ ಅದನ್ನು ಸಾಕ್ಷಿ ಭಾಷೆ ಎನ್ನುತ್ತಾರೆ. ಅಂತಃಕರಣ ವೃತ್ತಿ, ಅವಿದ್ಯಾವೃತ್ತಿ ಅಂತ ಎರಡು ವೃತ್ತಿಗಳು. ಈ ಚಿದಾಭಾಸ ಯಾವ ವೃತ್ತಿಲಿ ಕೆಲಸ ಮಾಡ್ತಾನ? ಅಂತಃಕರಣ ವೃತ್ತಿಲಿ ಮಾಡಿ ಆ ಚಿದಾಭಾಸ ಏನ್ ಮಾಡ್ತಾನ, ಜಡ ವಸ್ತುಗಳನ್ನ ಗುರುತಿಸ್ಬರ್ತಾನೆ. ಇನ್ನ ಒಂದು ವೃತ್ತಿ ಅದ ನಿಮ್ಮೊಳಗೆ ಅವಿದ್ಯಾವೃತ್ತಿ. ಆ ವೃತ್ತಿ ಯಾರು ಬಳಸ್ಲತ್ತಾರಂದ್ರ ಸಾಕ್ಷಿ ಬಳಸ್ಲತ್ತಾನ. ನಿಮ್ಮೊಳಗೆ ಆತ್ಮ ಸಾಕ್ಷಿ ಅದ, ಅವನ ಸಾಕ್ಷಿ ಏನ್ ಮಾಡ್ತಾನ, ಅವಿದ್ಯಾವೃತ್ತಿಯನ್ನ ಬಳಸ್ಲತ್ತಾನ. ಅವಿದ್ಯಾವೃತ್ತಿಯಿಂದ ಸಾಕ್ಷಿಯು ಯಾವುದನ್ನ ಪ್ರಕಾಶ ಮಾಡುತ್ತದೆಯೋ ಅದನ್ನ ಸಾಕ್ಷಿ ಭಾಷೆ ಅಂತ ಕರೆಯುತ್ತಾರೆ. ಅದು ಅವಿದ್ಯೆ ಯಾರಲ್ಲದ ಸಾಕ್ಷಿವಾಗದ. ಅವಿದ್ಯಾವೃತ್ತಿ ಸಾಕ್ಷಿಯಲ್ಲಿ ಆಶ್ರಯಿತವಾಗಿದೆ. ಅಂತಃಕರಣ ವೃತ್ತಿ ಯಾರೊಳಗೆ ಆಶ್ರಯಿತ ಆಗಿರೋದು? ಒಳಗೊಳಗೆ ಅಂತಃಕರಣ ವೃತ್ತಿ. ಅಂತಃಕರಣ ವೃತ್ತಿಯು ಚಿದಾಭಾಸನ ಜೊತೆಗದ. ಇದೇವರು ಸಾಕ್ಷಿ. ಅವಿದ್ಯಾವೃತ್ತಿ, ಅವಿದ್ಯಾವೃತ್ತಿಯು ಸಾಕ್ಷಿಯಲ್ಲಿದೆ. ಚಿದಾಭಾಸನಲ್ಲಿ ಅಂತಃಕರಣ ವೃತ್ತಿ ಇದೆ, ಅವಿದ್ಯಾವೃತ್ತಿ ಅನ್ನೋದು ಸಾಕ್ಷಿಯಲ್ಲಿದೆ. ತಿಳ್ಕೊಂಡು ಸಾಕ್ಷಿ ಏನ್ ಮಾಡ್ತದ, ಈ ಅವಿದ್ಯಾವೃತ್ತಿಯನ್ನ ಬಳಸ್ಕೊಂಡು ಅದೇನ್ ಮಾಡ್ತದ, ಕನಸಿನಾಗಿದ್ದದ್ದು ಘಟವನ್ನ, ಇಂದ್ರಿಯಗಳ ಸಂಬಂಧ ಇಲ್ಲ, ಪ್ರಕಾಶ ಮಾಡುತ್ತದೆ. ಅದನ್ನ ಸಾಕ್ಷಿ ಭಾಷೆ ಅಂತ ಕರೆಯುತ್ತಾರೆ. ಎಲ್ಲಿ ಅಂತಃಕರಣ ಕೆಲಸ ಮಾಡಲ್ಲ, ಎಲ್ಲಿ ಚಿದಾಭಾಸ ಕೆಲಸ ಮಾಡಲ್ಲ, ಎಲ್ಲಿ ಇಂದ್ರಿಯಗಳಂತನ್ನ ಪ್ರಮಾಣಗಳ ಕೆಲಸ ಮಾಡಲ್ಲ, ಆದ್ರೂ ಅಲ್ಲೊಂದು ಜ್ಞಾನ ಆಗ್ಲಕತ್ತದ. ಆ ಜ್ಞಾನಕ್ಕೆ ಏನಂತಾರ, ಸಾಕ್ಷಿ ಭಾಷೆ ಅಂತ. ಕಣ್ಣೆದುರು ಒಂದು ಟೇಬಲ್ ಮೇಲೆ ಘಟ ಇಟ್ಟಾರ, ಅದ್ರ ಏನಾಗ್ಲಕತ್ತದ, ಇಂದ್ರಿಯಗಳ ಮೂಲಕ ನಿಮ್ಮ ಚಿದಾಭಾಸ ತನ್ನ ಅಂತಃಕರಣ ವೃತ್ತಿಯ ಮೂಲಕ ಅದನ್ನು ತಿಳ್ಕೊಳಕತ್ತಾನಲ್ಲ, ಅದಕ್ಕೇನಂತಾರ, ಪ್ರಮಾತ ಭಾಷಾ ಅಂತ. ಅಲ್ಲಿ ಅಂತಃಕರಣನೂ ಇಲ್ಲ, ಮನ ಬುದ್ಧಿ ಚಿತ್ತ ಅಹಂಕಾರದ ವ್ಯವಹಾರ ಇಲ್ಲ, ಜೀವ ಅಂತಂದ್ರೆ ಚಿದಾಭಾಸನ ವ್ಯವಹಾರ ಇಲ್ಲ, ಕಣ್ಣ ಕಿವಿ ಮೂಗು ನಾಲಿಗೆ ವ್ಯವಹಾರ ಇಲ್ಲ, ಏನೇನು ಇಲ್ಲವೇ ಕನಸಿನೊಳಗೊಂದು ಘಟ ಬಂದದಲ್ಲ, ಆ ಘಟದ ಜ್ಞಾನ ಆಗ್ಲಕತ್ತದ ಇಲ್ಲ ಕನಸಿನಾಗ ನಿಮಗ. ಅದು ಹ್ಯಾಂಗಾಯ್ತಪ್ಪ ಅಂತಂದ್ರ ಸಾಕ್ಷಿ ಏನ್ ಮಾಡ್ಲಕತ್ತಾನ, ಅವಿದ್ಯಾವೃತ್ತಿಯಿಂದ ಆ ಘಟವನ್ನು ಅರಿತಾ ಇದ್ದಾನೆ. ಅದಕ್ಕೆ ಸಾಕ್ಷಿ ಭಾಷಾ ಅಂತಾರೆ. ಇದು ಘಟವಿದೆ ಅಂತೇಳಿ ಜ್ಞಾನ ಆಗ್ಲಕತ್ತದಿಲ್ಲ ಕನಸಿನಾಗ. ಕನಸಿನೊಳಗ ಇದು ಘಟ ಅಂತ ಜ್ಞಾನ ಆಗ್ಲಕತ್ತದ. ಎಚ್ಚರಿದ್ದಾಗ ಒಂದು ಘಟ ಅಂತ ಜ್ಞಾನ ಆಗ್ಲಕತ್ತದ. ಎಚ್ಚರಿದ್ದಾಗಿನ ಘಟಕ್ಕ ಏನಂತಾರ ಅಂತಂದ್ರೆ ಪ್ರಮಾತ ಭಾಷ್ಯ ಅಂತಾರ. ಕನಸಿನೊಳಗಿನ ಕೊಡಕ್ಕ ಇದು ಕೊಡ ಅಂತ ಗುರುತಿಸಿದ್ರಿ ಅಂತಂದ್ರೆ ಅದು ಸಾಕ್ಷಿ ಭಾಷೆ ಅಂತಾರೆ. ಸ್ವಪ್ನ ಪದಾರ್ಥಗಳೆಲ್ಲ ಏನದವ, ಸಾಕ್ಷಿ ಭಾಷಾ.
ಕಾರಣ ಅವು ಪ್ರಮಾಣಜನ್ಯಗಳಲ್ಲ. ಅದಕ್ಕೆ ನೀವು ಈ ರಜ್ಜುವನ್ನು ನೋಡ್ತೀರಲ್ಲ, ಅದು ಪ್ರಮಾತ ಭಾಷ್ಯ. ಆ ರಜ್ಜುವಿನೊಳಗಿರುವ ಉಪಯುಕ್ತ ಚೇತನ ನೋಡೋದಕ್ಕೆ ನಿಮ್ಮ ಕಣ್ಣ ಏನಾರ ಉಪಯೋಗ ಆಗ್ಲಕತ್ತದ, ಅಲ್ಲಿ ಕಿವಿ ಏನಾರ ಉಪಯೋಗ ಆಗ್ಲಕತ್ತದ, ಮೂಗ ನಾಲಿಗೆ ಏನಾರ ಉಪಯೋಗ ಆಗ್ಲಕತ್ತದ. ಯಾವ ಇಂದ್ರಿಯಗಳು ಪ್ರಮಾಣಗಳು ಉಪಯೋಗ ಆಗ್ತಾ ಇಲ್ಲ, ಅಲ್ಲಿ ಚಿದಾಭಾಸನ ಕೆಲಸ ಇಲ್ಲ, ಅಂತಃಕರಣ ವೃತ್ತಿ ಕೆಲಸ ಇಲ್ಲ. ಅಲ್ಲೇನದ ಒಳಗ ಸಾಕ್ಷಿ ಅದ, ಒಂದು ಅವಿದ್ಯಾ ವೃತ್ತಿ ಅದ, ಅದರಿಂದ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಉಪಯುಕ್ತ ಚೇತನ ಏನಾಗ್ತದ, ಸಾಕ್ಷಿ ಅವಿದ್ಯಾ ವೃತ್ತಿನ ತಿಳ್ಕೊತ. ರಜ್ಜುವನ್ನು ತಿಳ್ಕೊಳ್ಳೋದು ಅಂತಃಕರಣ ವೃತ್ತಿಯಿಂದ ಚಿದಾಭಾಸ ತಿಳ್ಕೊತ. ಉಪಯುಕ್ತ ಚೇತನ ಒಂದು ಸಾಕ್ಷಿ ಏನ್ ಮಾಡ್ತದೆ, ಅವಿದ್ಯಾ ವೃತ್ತಿನ ಅಂತ ತಿಳ್ಕೊತ. ಅರ್ಥ ಆಗ್ಲಕತ್ತದೋ ಇಲ್ಲೋ? ಅಂತಃಕರಣ ವೃತ್ತಿ ಚಿದಾಭಾಸನ ಎಂದು ತಿಳ್ಕೊತದೆ, ಅವಿದ್ಯಾ ವೃತ್ತಿ ಅಂದ್ರೆ ಸಾಕ್ಷಿ ಚೇತನ ಎಂದು ತಿಳ್ಕೊತ. ಹೆಂಗದ ನೋಡ್ರಿ ಮಜಾ. ಒಳಗೊಂದು ಸಾಕ್ಷಿ ಅದ, ಮತ್ತ ಒಂದು ಚಿದಾಭಾಸ, ಜೀವ ಮತ್ತು ಆತ್ಮ. ಜೀವ ಏನ್ ಮಾಡ್ತಾನ, ಅಂತಃಕರಣ ವೃತ್ತಿಲಿಂದ ಜಡ ವಸ್ತುಗಳನ್ನು ಗುರುತಿಸ್ತಾನ. ಅಲ್ಲಿ ಆತ್ಮ ಸಾಕ್ಷಿ ಅಂತ ಏನಲ್ಲ, ಅದು ಏನ್ ಮಾಡ್ತದೆ, ಅವಿದ್ಯಾ ವೃತ್ತಿಲಿಂದ ಆ ವಸ್ತುಗಳನ್ನ ಕಣ್ಣ, ಮನಸ್ಸ, ಇವೇನದವಲ್ಲ ಅಂತಃಕರಣ, ಜೀವ, ಇವ್ಯಾವು ಇರ್ಲಾರ್ದೇನೆ ಅವ ಡೈರೆಕ್ಟ್ ತಿಳ್ಕೊಳ್ಳೋ ಕೆಪಾಸಿಟಿ ಅವನಿಗೆ ಸಾಕ್ಷಿ ಅವಿದ್ಯಾ ವೃತ್ತಿಲಿಂದ ಅದನ್ನು ತಿಳ್ಕೊತಾನೆ. ಅವಿದ್ಯಾ ವೃತ್ತಿಯಿಂದ ಜಡ ವಸ್ತು ಉಪಯುಕ್ತ ಚೇತನವನ್ನ ತಿಳ್ಕೊತಾನೆ. ಅದಕ್ಕೆ ಜೀವ ಅಂದ್ರೆ ಪ್ರಮಾತೃ ಒಳಗ ಅಂತಃಕರಣ. ಅದಕ್ಕೆ ಪ್ರಮಾತ ಭಾಷೆ ಅಂತಾರ. ವೃತ್ತಿ ಹೊರಗೆ ಹೋಗಿ ವಸ್ತುವನ್ನು ಕಂಡಿಡಿದ್ರ ಅದು ಚಿದಾಭಾಸನ ಕೆಲಸ. ವೃತ್ತಿ ಇಲ್ಲ, ಪತ್ತಿ ಇಲ್ಲ, ಏನೇನು ಹೊರಗಿಲ್ಲ, ಒಳಗಿಲ್ಲ. ಒಳಗೆ ಗಡಿಗೆನು ಒಳಗೆ ತಯಾರಾಗ್ಯದ, ನೋಡವನು ಅವನೇ, ಆದವನು ಅವನೇ, ಎಲ್ಲ ಓಟು ತಾನೇ ಆಗ್ಯಾನ, ತಾನೇ ನೋಡ್ತಾನಲ್ಲ, ಅದೇನದು ಸಾಕ್ಷಿ ಭಾಷೆ. ಗಡಿಗೆ ತಯಾರಾಗ್ಯದ, ಯಾರ್ಲಿಂತ ಆಗ್ಯದ, ನಿಮ್ಮ ಒಳಗ್ಲಿಂತ ನಿಮ್ಲಿಂತ ಆಗ್ಯದ ಗಡಿಗೆ. ಅದು ಹೊರಗಿನ ಮಣ್ಣಿಲ್ಲ, ಏನೂ ಇಲ್ಲ. ನೀವೇ ಗಡಿಗೆ ಆಗಿರಿ, ಅದನ್ನ ನೋಡೋರು ನೀವೇ, ಗುರುತಿಸೋರು ನೀವೇ, ಎಲ್ಲ ನೀವೇ. ಅದಕ್ಕದು ಸಾಕ್ಷಿ ಭಾಷೆ ಅಂತ. ಈ ಮೆದುಳಿಗೆ ಒಂದು ಘಟವಿದೆ ಅಂತ ಭಾವಿಸಿ, ಆ ಘಟವು ನೇತ್ರ ಪ್ರಮಾಣದಿಂದ ಅಥವಾ ಬೇರೆ ಯಾವುದೋ ಒಂದು ಇಂದ್ರಿಯದಿಂದ ಏನಾಗ್ಲಿಕ್ಕತ್ತದ, ಜ್ಞಾನವಾಗುತ್ತಿದೆ. ಹೆಂಗಾಗ್ತದ, ನೇತ್ರ ಪ್ರಮಾಣದಿಂದ ಘಟದ ಜ್ಞಾನವಾಗಿದೆ. ಘಟದ ಜ್ಞಾನವು ಪ್ರಮಾಣಜನ್ಯವಾದ ಕಾರಣ ಘಟದ ಜ್ಞಾನವು ಪ್ರಮಾತಾನಿಗೆ ಆಗಿದೆ. ಇಲ್ಲಿ ನೇತ್ರಕ್ಕ ಪ್ರಮಾಣ ಅಂತಾರೆ, ಅಂದ್ರೆ ಇಂದ್ರಿಯಗಳು, ಯಾವುದೇ ಪಂಚೇಂದ್ರಿಯಗಳು. ಘಟ ಅಂದ್ರೆ ಪ್ರಮೇಯ. ಇದನ್ನು ತಿಳಿದವ ಯಾರು, ಪ್ರಮಾತೃ. ಇದು ಒಂದು ರೀತಿ. ಇದು ಏನದ, ವ್ಯಾವಹಾರಿಕ, ಇದೆಲ್ಲ ವ್ಯಾವಹಾರಿಕ ಘಟ. ಇದೆಂತ ಘಟ, ಇದು ವ್ಯಾವಹಾರಿಕ ಘಟ. ಮತ್ತಿನ್ನೇನದ, ಒಳಗೆ ನಿಮ್ಮೊಳಗೆ ತಯಾರಾಗ್ಯದಲ್ಲ, ಅದು ಪ್ರಾತಿಭಾಷಿಕ ಘಟ. ಅದೆಂತದ, ನಿಮಗೆ ಒಂದು ಸ್ವಪ್ನ ಉಂಟಾಗಿದೆ, ಆ ಸ್ವಪ್ನದೊಳಗೆ ಘಟದ ಜ್ಞಾನವಾಗಿದೆ. ಆ ಸ್ವಪ್ನದೊಳಗಿನ ಘಟದ ಜ್ಞಾನವು ಪ್ರಮಾತದ ಆಶ್ರಯದಲ್ಲಿ ಇಲ್ಲ. ಅದು ಅವಿದ್ಯಾವೃತ್ತಿಯ ಸಾಕ್ಷಿಯು ಯಾವುದನ್ನ ಪ್ರಕಾಶ ಮಾಡುತ್ತದೆಯೋ ಅದನ್ನ ಸಾಕ್ಷಿ ಭಾಷೆ ಎನ್ನುತ್ತಾರೆ. ಈ ಘಟ ಎಂತದ್ದು ಅಂದ್ರೆ ಪ್ರಾತಿಭಾಷಿಕ ಘಟ. ಇದು ಸ್ವಪ್ನ ಪದಾರ್ಥಗಳೆಲ್ಲ ಸಾಕ್ಷಿ ಭಾಷೆಯ ಕಾರಣ ಅವು ಪ್ರಮಾಣಜನ್ಯಗಳಲ್ಲ. ಸ್ವಪ್ನದ ಪದಾರ್ಥಗಳು ಪ್ರಮಾಣಜನ್ಯ ಇಲ್ಲ. ಅಲ್ಲೇನ್ ಕಣ್ಣ, ಕಿವಿ, ಮೂಗ ಏನಾದ್ರು ಕೆಲಸ ಮಾಡ್ತಾವೆ ಕನಸಿನಾಗ. ಕಾಲು ಅಲ್ಲೇ ಹಾಸಿಗೆ ಹಾಕಿದ್ದಾವ, ಆದ್ರ ಓಡ್ಲಕತ್ತೀರಿ, ದೇಶಾವರಿ ಓಡಾಡ್ಲಕತ್ತೀರಿ, ಏನೆಲ್ಲ ಮಾಡ್ಲಕತ್ತೀರಿ. ಕೈ ಅಲ್ಲೇ ಹಾಸಿಗೆ ಹಾಕಿದ್ದಾವ,
ದೇಶಾವರಿ ಕೆಲಸ ಮಾಡ್ಲಕತ್ತೀರಿ, ಕಣ್ಣಲ್ಲೇ ಆಸೆ ಆಗದವ, ಏನು ನೋಡಿಲ್ಲ, ಕಣ್ಣು ಮುಚ್ಕೊಂಡು ಮಕ್ಕೊಂಡಿರಿ, ಆದ್ರೆ ಏನೆಲ್ಲ ನೋಡ್ಲಕತ್ತೀರಿ. ಹೀಗಾಗಿ ಅವೆಲ್ಲ ಏನದವ ಪ್ರಮಾಣಜನ್ಯಗಳಲ್ಲ, ಅವು ಸಾಕ್ಷಿ ಭಾಷಾಜನ್ಯಗಳು. ಜಾಗೃತಾವಸ್ಥೆಯಲ್ಲಿನ ಜ್ಞಾನವು ಪ್ರಮಾಣಜನ್ಯವಾಗಿದೆ. ಪ್ರಮಾತ ಆಶ್ರಯಿತ, ಪ್ರಮಾತ ಆಶ್ರಯಿತ ಅಂತಾರದಕ್ಕೆ. ಸ್ವಪ್ನಾವಸ್ಥೆಯಲ್ಲಿನ ಜ್ಞಾನವು ಪ್ರಮಾಣಜನ್ಯವಾಗಿಲ್ಲ, ಅವಿದ್ಯಾಜನ್ಯವಾಗಿದೆ, ಸಾಕ್ಷಿ ಆಶ್ರಯಿತ. ಇದೇನದು ಸಾಕ್ಷಿ ಆಶ್ರಯಿತ, ಅವಿದ್ಯಾಜನ್ಯ ಇರೋದು. ಎರಡೂ ಘಟದ ಜ್ಞಾನಗಳೇ, ಅದು ಘಟದ ಜ್ಞಾನ, ಇದು ಘಟದ ಜ್ಞಾನ. ಆದರೂ ಒಂದು ಸಾಕ್ಷಿ ಆಶ್ರಯದಲ್ಲಿದೆ, ಇನ್ನೊಂದು ಪ್ರಮಾತ ಆಶ್ರಯದಲ್ಲಿದೆ. ಒಂದು ಅವಿದ್ಯಾಜನ್ಯ, ಇನ್ನೊಂದು ಪ್ರಮಾಣಜನ್ಯ. ಸಾಕ್ಷಿ ಭಾಷ್ಯದ ಲಕ್ಷಣ, ಸಾಕ್ಷಿ ಭಾಷ್ಯದ ಲಕ್ಷಣ ಹೆಂಗಪ್ಪ? ಇವೆಲ್ಲ ಲಕ್ಷಣಗಳು ಮಾಡ್ಬೇಕಲ್ಲ. ಸಾಕ್ಷಿ ಭಾಷ್ಯದ ಲಕ್ಷಣ ಅವಿದ್ಯಾವೃತ್ತಿಯ ದ್ವಾರ ಯಾವುದನ್ನ ಸಾಕ್ಷಿಯು ಪ್ರಕಾಶ ಮಾಡುತ್ತದೆಯೋ ಅದನ್ನು ಸಾಕ್ಷಿಯ ಭಾಷೆ ಎನ್ನುತ್ತಾರೆ. ಏನು ಇವು ನಿಮ್ಮ ಇಂದ್ರಿಯಗಳು ಏನೋ ಕೆಲಸ ಮಾಡ್ಲಾರ್ದೆ ಕೆಲವೊಂದು ನಿಮ್ಮಷ್ಟಕ್ಕೆ ನೀವೇ ತಿಳ್ಕೊತಿರಲ್ಲ, ಅದೇ ಸಾಕ್ಷಿ ಭಾಷೆ. ನಿಮ್ ಕಣ್ಣ, ಕಿವಿ, ಮೂಗು, ನಾಲಿಗೆ, ಚರ್ಮ, ಮನಸ್ಸು, ಬುದ್ಧಿ, ಚಿತ್ತ ಯಾವ ಕೆಲಸ ಮಾಡಿಲ್ಲ ಅಂದ್ರೂ ಒಳಗಿಂದ ಒಳಗೆ ಒಂದೇನೋ ತಿಳ್ಕೊಂಡ್ಬಿಟ್ಟಿರಿ ನೀವು. ಅದು ಸಾಕ್ಷಿ ಭಾಷೆ. ಅದು ಎದರಿಂದ ಬರ್ತದೆ? ಅವಿದ್ಯಾವೃತ್ತಿಯಿಂದ ಬರ್ತದೆ. ಅಂದ್ರಪ್ಪ ಈಗ ನಾವು ಸ್ವಪ್ನ ತಿಳ್ಕೊಂಡ್ರೂ ಕೂಡ ಈಗ ಹೊರಗಿನ ಒಂದು ಜ್ಞಾನದೊಳಗೆ ನಾವು ಅಂತರದಿಂದ ನಾವು ಇದನ್ನ ಸಾಕ್ಷಿಯಿಂದ ಅದನ್ನು ತಿಳ್ಕೊಂಡಂಗ. ಹೊರ ಜಗತ್ತಿನ ವಸ್ತುಗಳು, ಜಡ ವಸ್ತುಗಳು ನೋಡ್ತಿರಲ್ಲ, ಅದು ಎದರಿಂದಪ್ಪ ಅಂತಂದ್ರೆ ಅಂತಃಕರಣ ವೃತ್ತಿಲಿಂತ ಚಿದಾಭಾಸ ತಿಳ್ಕೊತಾನ, ಇಂದ್ರಿಯಗಳ ಮೂಲಕ ಚಿದಾಭಾಸ ತಿಳ್ಕೊತಾನ. ಅದಕ್ಕೇನಂತಾರ? ಪ್ರಮಾತೃ ಜ್ಞಾನ ಅಂತಾರ. ಅದನ್ನು ತಿಳ್ಕೊಂಡ ನಂತರ ಮತ್ತೆ ನಾವು ನಮ್ಮೊಳಗನ ಇನ್ನೊಂದೇ ಅವು ಏನೂ ಉಪಯೋಗ ಇರಲಾರ್ದೆ ನೀವು ತಿಳ್ಕೊತಿರಲ್ಲ. ಅವೇ ರಜ್ಜು, ಕಣ್ಣೆದುರಿಗಿದ್ದ ರಜ್ಜು ಬೇರೆ, ಕನಸಿನಾಗಿದ್ದ ರಜ್ಜು ಬೇರೆ. ಕನಸಿನಾಗಿದ್ದಕ್ಕೆ ಅಲ್ಲೇನ್ ಕಣ್ಣು ಕೆಲಸ ಮಾಡಿಲ್ಲ, ಚಿದಾಭಾಸ ಇಲ್ಲ, ಅಂತಃಕರಣ ರುಚಿ ಇಲ್ಲ. ಆದ್ರೂ ಕನಸಿನೊಳಗೆ ಒಂದು ಹಗ್ಗ ಬಂದದಲ್ಲ, ಇದು ಹಗ್ಗ ಅಂತ ಏನು ಗುರುತಿಸ್ತಿರಲ್ಲ, ಅದು ಹೆಂಗಪ್ಪ ಅಂತಂದ್ರೆ ಸಾಕ್ಷಿ ಭಾಷೆಯಿಂದ. ಸಾಕ್ಷಿ ಭಾಷೆ ಎದರಿಂದ ಅರ್ಥ ಮಾಡ್ಕೊತದ ಅಂತಂದ್ರ ಅವಿದ್ಯಾವೃತ್ತಿಯಲ್ಲಿ. ಇಷ್ಟೇ ತಿಳ್ಕೊರಿ ಸಾಕು, ಉಳಿದದ್ದು ನಾಳೆ ನೋಡೋಣ. ಇವತ್ತು ಶನಿವಾರ ಸ್ವಲ್ಪ ಜಲ್ದಿ ಹೋಗ್ಬೇಕು ನಾವು, ಉಳಿದದ್ದೆಲ್ಲ ನಾಳೆ ನೋಡೋಣ. ಎರಡು ತಿಳ್ಕೊಂಡ್ರೆ ಸಾಕು. ಅವಿದ್ಯಾವೃತ್ತಿ, ಮತವೃತ್ತಿ, ಅಂತಃಕರಣ ವೃತ್ತಿ, ಸಾಕ್ಷಿ ಭಾಷಾ ಮತ್ತೆ ಪ್ರಮಾತೃ ಭಾಷಾ. ಚಿದಾಭಾಸ ಆಶ್ರಯಿತ ಜ್ಞಾನ, ಸಾಕ್ಷಿ ಆಶ್ರಯಿತ ಜ್ಞಾನ. ಸಾಕ್ಷಿ ಆಶ್ರಯಿತ ಜ್ಞಾನ ಎನ್ನುವುದು ಕನಸಿನ ವಸ್ತುಗಳು ಅಥವಾ ಹೆಸರಿದ್ದಾಗೂ ನೀವು ಏನಾರ ಕಲ್ಪನೆ ಮಾಡ್ಕೊಂಡಿದ್ದೆಲ್ಲ ಕಾಲ್ಪನಿಕ ವಸ್ತುಗಳು. ಹೆಸರು ಇದ್ದಾಗ ಅದೇನ್ ಕನಸು ಮಕ್ಕಳನ್ನ ಕನಸೆ ಬೀಳ್ಬೇಕಂತಿಲ್ಲ. ನೀವು ಹೆಸರಿದ್ದಾಗೂ ನಿಮ್ ಕಣ್ಣ ಕಿವಿ ಏನು ಕೆಲಸ ಮಾಡ್ಲಾರ್ದೆ ಕೆಲವೊಂದು ಜ್ಞಾನ ಆಗಿರ್ತಾವೆಲ್ಲ ನಿಮಗೆ. ಇನ್ನೊಂದಾರು ಒಬ್ಬ ಕಳ್ಳ ಶಾಸನ ಮಾಡೋದು ನೋಡಿರೇನು? ನಿಮ್ ಕಣ್ಣು ಕೆಲಸ ಮಾಡಿಲ್ಲ, ಕಿವಿ ಕೆಲಸ ಮಾಡಿಲ್ಲ, ಏನೇನು ಶಾಸನ ಮಾಡಿ ನೋಡೇ ಇಲ್ಲ, ಆದ್ರೂ ಕಳ್ಳ ಅಂತ ಒಂದು ಜ್ಞಾನ ಆಗ್ಯದ ಇಲ್ಲ. ಅವಿದ್ಯಾವೃತ್ತಿಯಿಂದ ಸಾಕ್ಷಿ ಆಶ್ರಯಿತವಾದಂತ ಅವಿದ್ಯಾವೃತ್ತಿ ಏನ್ ಮಾಡ್ತದ? ಅದು ಇಂದ್ರಿಯಗಳ ಸಂಪರ್ಕ ಇಲ್ಲ, ಇಂದ್ರಿಯಗಳ ಬಳಕೆ ಇರಲಾರ್ದೆ ಒಂದು ಜ್ಞಾನ ಇಲ್ಲ. ಇನ್ನೊಂದಾರ ಒಬ್ಬ ಮಹಾತ್ಮ ಅಂತ ತಿಳ್ಕೊಂಡಿರಿ. ಏನ್ ನೋಡಿರಿ? ಮಹಾತ್ಮ ಮಣ್ಣು ಸುಡುಗಾಡ ಏನು ನೋಡಿರಿ? ಸುಮ್ಮನೆ ನೀವೇ ತಿಳ್ಕೊಂಡಿರಿ. ಅವಿದ್ಯಾವೃತ್ತಿಯಿಂದ ಸಾಕ್ಷಿ ಆಶ್ರಯಿತವಾಗಿ ಚಲೋದು ನೋಡಿಲ್ಲ, ಕ್ಯಾಟದು ನೋಡಿಲ್ಲ. ನೀವ್ ಅಲ್ಲಿದ್ದೀರಿ, ನಾವ್ ಇಲ್ಲಿದ್ದೀವಿ. ನಾ 3 ಸನೆ ಬಂದು ಒಂದು 4 ದಿನ ಇದ್ದು ನೋಡ್ರಿ, ನಾ ಏಟ್ ಚಲೋ ಅದೀನಿ, ಏಟ್ ಕೆಟ್ಟ ಅದೀನಿ ಎಲ್ಲರೂ ಹೇಳ್ತಾರೆ.
ಅವಾಗ ಈ ನಮ್ಮೂರ್ ಸನೆ ಬಂದು ನನ್ನ ಬಗ್ಗೆ ನಿಮ್ಗೆ ಏನ್ ನಾಲೆಜ್ ಆಗ್ತದಲ್ಲ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನಮ್ಮಲ್ಲಿ ನೌಕರಿ ಮಾಡೋರು, ನಮ್ಮ ಸಂಘಟ ಸಹೋದ್ಯೋಗಿಗಳಿಗೆ, ಇವ್ರಿಗೆಲ್ಲರಿಗೂ ಕೇಳಿ ಹೇಳಿ ನನ್ನ ಬಗ್ಗೆ ನೀವೇನ್ ಅಭಿಪ್ರಾಯ ತಾಳಿದಿರಿ ಅಂತಂದ್ರ ಅದು ಯಾವ ಜ್ಞಾನ? ಪ್ರಮಾತ ಜ್ಞಾನ. ಪ್ರಮಾತ ಜ್ಞಾನ. ಇನ್ನೊಂದರ ಒಬ್ರು ಅದರಲ್ಲಿ ಭಾರಿ ಮಾತಾಡ್ತಾರ, ಅವ್ರು ಹೆಂಗದಾರ ಸ್ವಲ್ಪ ಅವ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಬಂದಿವಿ, ನೀವು ಅವ್ರ ಜೊತೆಗೆ ನೌಕರಿ ಮಾಡ್ತಿರತ್ತ, ನೀವು ಅವ್ರ ಹೆಂಡ್ರತ್ತ, ನೀವು ಅವ್ರ ಮಕ್ಕಳತ್ತ ಅಂತೇಳಿ ಹೋಗಿ ಅವ್ರ ಬಾಯಲ್ಲಿಂದ ನೀವ್ ಏನೇನ್ ಕೇಳಿ ನೀವೇನ್ ಚಂದ ತಿಳ್ಕೊತೀರಿ, ಅದು ಪ್ರಮಾತ ಜ್ಞಾನ. ಏನು ನೋಡ್ಲಾರ್ದೆ, ಏನೇನು ಗೊತ್ತಿರ್ಲಾರ್ದೆ ನೀವೇ ಒಂದು ಅಭಿಪ್ರಾಯ ತಿಳ್ಕೊಂಡಿರಿ, ಒಬ್ಬ ಕೆಟ್ಟ ಅಂತ ತಿಳ್ಕೊಂಡಿರಿ, ಒಂದು ಒಳ್ಳೇದಂತ ತಿಳ್ಕೊಂಡಿರಿ, ಏನೂ ನೋಡಿಲ್ಲ, ಏನೇನು ಗೊತ್ತಿಲ್ಲ. ಇದೇನಿದು? ಸಾಕ್ಷಿ ಜ್ಞಾನ, ಸಾಕ್ಷಿ ಆಶ್ರಯಿತ ಜ್ಞಾನ, ಅವಿದ್ಯಾವೃತ್ತಿಯಲ್ಲಿ ತಿಳ್ಕೊಂಡ. ನಾ ಚಲೋ ಅಂತ ನಿಮ್ಗೆ ಹೇಳಿದ್ನೇನು ನಾನು ನಿಮ್ಗ? ಇಲ್ಲ. ನಾ ಚಲೋ ಮನುಷ್ಯ ಅದೀನಿ ಅಂತ ಹೇಳಿಲ್ಲ, ನಾ ಕೆಟ್ಟ ಮನುಷ್ಯ ಅದೀನಿ ಅಂತ ಹೇಳಿಲ್ಲ, ನಮ್ ಗುಣ ಸ್ವಭಾವದ ಬಗ್ಗೆ ನಿಮ್ಗೆ ಏನೇನು ಪರಿಚಯ ಮಾಡಿ ಕೊಟ್ಟಿಲ್ಲ, ನೀವೇ ತಿಳ್ಕೊಂಡಿರಿ. ನಿಮ್ಮ ನಿಮ್ಮ ಅಂತಃಕರಣ ವೃತ್ತಿಯಾಗ್ಲಿ, ನಿಮ್ಮ ಇಂದ್ರಿಯಕ್ಕಾಗ್ಲಿ ಅದರಲ್ಲಿಂತನೂ ನಿಮ್ಗೇನು ಅನುಭವ ಇಲ್ಲ ನಮ್ಮ ಬಗ್ಗೆ. ಅವಾಗೇನದು ಪ್ರಮಾತ ಜ್ಞಾನ ಅಲ್ಲ, ಅದು ಸಾಕ್ಷಿ ಆಶ್ರಯಿತವಾದಂತ ಅವಿದ್ಯಾವೃತ್ತಿಯಿಂದ ಪಡ್ಕೊಂಡಂತ ಜ್ಞಾನ. ಇಲ್ಲೆಲ್ಲ ಬಂದು ಹೇಳಿ ಕೇಳಿ ಯಾರು ಏನು ಎಂತವ್ರು ಏನಂತ ಚಂದ ಕೇಳ್ಕೊಂಡು ತಿಳ್ಕೊಂಡ್ರಿ ಅಂದ್ರೆ ಅದು ಪ್ರಮಾತ ಜ್ಞಾನ. ಸ್ವತಃ ಹೋಗಿವ್ರಿ ರಾಯಚೂರಾಗ ಎಲ್ಲ ಕೇಳ್ಕೊಂಡ್ ಬಂದೀವಿ, ಅವ್ರ ಎಂತವ್ರು ಅದರತ್ತ ಏನಂತ ಹೇಳಿ ಅಂದ್ರೆ ಅದು ಪ್ರಮಾತ ಜ್ಞಾನ. ಭಾರಿ ಹೊಗಳು ಬಿಟ್ರಿ ಏನಂದ್ರಗ ಅಂತಂದ್ರೆ ನೋಡಿರೇನು ಅವ್ರದ್ದು ಏನಾರ ನಿಮ್ಗ? ನಮಗ್ ಗೊತ್ತದ ಅವ್ರದೆಲ್ಲ ಅಂದ್ರ ಅದು ನಿಮ್ಮೊಳಗಿರೋ ಸಾಕ್ಷಿ ಜ್ಞಾನ. ಹೆಂಗ್ ಮಾಡ್ತೀರಿ ನೋಡಿ. ಒಬ್ಬರು ಭಾರಿ ದೊಡ್ಡ ಗುರುಗಳು ಅಂತೇಳಿ ನಮಗ್ ಸಿಕ್ಕಿದ್ರು, ಆ ಗುರುಗಳು ನೀವು ಒಬ್ಬರೇ ಬರ್ತೀರಿ, ಮತ್ತೊಬ್ಬರು ಕರ್ಕೊಂಡ್ ಬರಲ್ಲ, ಹಂಗ ಹಿಂಗ ಅಂತಿದ್ರು. ಅವ್ರ ಬಗ್ಗೆ ನನಗೊಳಗೆ ಭಾರಿ ದೊಡ್ಡ ಜ್ಞಾನ ಆಗೈತೆ, ಬಹಳ ದೊಡ್ಡ ಮನುಷ್ಯರ ತಿಳ್ಕೊಂಡಿದ್ದಾರೆ. ಅದು ಏನಾಯ್ತು, ನಮ್ದು ಸಾಕ್ಷಿ ಜ್ಞಾನ, ನನ್ನೇ ತಿಳ್ಕೊಂಡಿ ನಾನು. ಎಲ್ಲ 4 ಮಂದಿ ಪ್ರಚಾರದಾಗ ಏನದ ಅದು ಏನದ ಪ್ರಮಾತ ಜ್ಞಾನ. 4 ಮಂದಿ ಬಾಯಿಗೆ ಏನಿರ್ತದ ಪ್ರಮಾತ ಜ್ಞಾನ. ಹಿಂಗಿರ್ತಾವ. ಸಾಕ್ಷಿ ಮತ್ತು ಚಿದಾಭಾಸ ಅಂತ ಎರಡದಾವ. ಜೀವಾತ್ಮ ಅಂತೀರ, ಜೀವ ಪ್ಲಸ್ ಆತ್ಮ. ಜೀವ ಅಂದ್ರೆ ಚಿದಾಭಾಸ, ಆತ್ಮ ಅಂದ್ರೆ ಸಾಕ್ಷಿ. ಸಾಕ್ಷಿ ಯಾವ ವೃತ್ತಿಲಿಂದ ಕೆಲಸ ಮಾಡ್ತದ? ಅವಿದ್ಯಾ ವೃತ್ತಿಲಿಂದ ಕೆಲಸ ಮಾಡ್ತದ. ಚಿದಾಭಾಸ ಅಂತಃಕರಣ ವೃತ್ತಿಲಿಂದ ಕೆಲಸ ಮಾಡ್ತಾನ. ಅಂತಃಕರಣ ವೃತ್ತಿ ಮಾಡ್ಬೇಕಾದ್ರೆ ಇಂದ್ರಿಯಗಳು ಬೇಕಾಗ್ತವ. ಇಲ್ಲಿ ಇವನಿಗೆ ಇಂದ್ರಿಯಗಳು ಇರ್ಲಾರ್ದೆ ಕೇವಲ ಅಂತಃಕರಣ ವೃತ್ತಿಲಿಂದ ಸಾಕ್ಷಿ ಏನೆಲ್ಲ ತಿಳ್ಕೊಳ್ಳೋ ಸಾಮರ್ಥ್ಯ ಅದ ಅದಕ್ಕ. ಅದು ಅವಿದ್ಯಾ ವೃತ್ತಿಯಿಂದ ಅಂತ ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ನಿಮ್ಮಟ್ಟಿಗೆ ನೀವೇ ತಿಳ್ಕೊಳ್ಳೋದು. ಯಾವ ಇಂದ್ರಿಯಗಳು ಹೊರಗೆ ಹೋಗಿ ಯಾವ ವಸ್ತು ನೋಡಿಲ್ಲ, ಇಂದ್ರಿಯ ಜನ್ಯ ಅಲ್ಲೇ ಅಲ್ಲವು, ಅವಿದ್ಯಾಜನ್ಯ ಜ್ಞಾನ. ಕಲ್ಪನೆ ಮಾಡುವುದೆಲ್ಲ ಸಾಕ್ಷಿ ಭಾಷೆ. ಸಾಕ್ಷಿ ಭಾಷೆ ತಿಳ್ಕೋಬೇಕು. ಈ ಕಲ್ಪನೆಯಲ್ಲಿ ಜಡ ಇಲ್ಲ, ಕಲ್ಪನೆಯಲ್ಲಿ ಜಡ ಬರುವುದಿಲ್ಲ. ಎಲ್ಲಿ ಬರಂಗಿಲ್ಲ, ಜಡ ವಸ್ತುನೇ ಇಲ್ಲ. ಅಲ್ಲಿ ಚೈತನ್ಯದೊಳಗೆ ಅವೆಲ್ಲ ತಿಳ್ಕೋಬೇಕು. ಈಗ ಅಲ್ಲಿ ಹಗ್ಗದೊಳಗೊಂದು ಉಪಯುಕ್ತ ಚೇತನ ಆದ ಅಂತ ತಿಳ್ಕೊ ಅಂತೀವಲ್ಲ, ಅಲ್ಲಿ ಒಂದು ಕನ್ನಡ ನಿಮಗೆ ಅಲ್ಲಿ ಆದ. ನಿಮ್ಮ ಅಂತಃಕರಣದ ಹಿಂದೊಂದು ಸಾಕ್ಷಿ ಚೇತನ ಆದ ಅಂತೀವಲ್ಲ. ತಿಳ್ಕೋರಿ, ಈಗ ಸದ್ಯಕ್ಕೆ ತಿಳ್ಕೋರಿ ಅಷ್ಟೇ. ಮುಂದದ ಅನುಭವಕ್ಕೆ ಬಂದಾಗ ಬರ್ತದೆ. ಈಗೇನು ನೋಡೇ ಇಲ್ಲ, ನಾವು ಅನುಭವಿಸೇ ಇಲ್ಲ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಮುಂದೇನ್ ಮಾಡ್ತೀರ ನೋಡ್ಕೊಂಡು. ಶುದ್ಧ ಬ್ರಹ್ಮನಿಷ್ಠ
ಅಧಿಷ್ಠಾನದ ಈ ಸಪ್ತಾಹದಲ್ಲಿ ತಂತ ಘಟ ಅವಿದ್ಯಾವೃತ್ತಿ ಇದು ಸಾಕ್ಷಿಗೆ ಸಂಬಂಧಪಟ್ಟಿದ್ದಾಗ್ತದೆ. ಮತ್ತು ಅಂತಃಕರಣ ವೃತ್ತಿ ಚಿರಾಭಾಸನಿಗೆ ಸಂಬಂಧಪಟ್ಟಿದ್ದು. ಅಂತಃಕರಣ ವೃತ್ತಿ ಚಿರಾಭಾಸನ ಆಶ್ರಯದಲ್ಲಿರ್ತದೆ. ಅವಿದ್ಯಾವೃತ್ತಿ ಸಾಕ್ಷಿ ಆಶ್ರಯದಲ್ಲಿರ್ತದೆ. ಅಂತಃಕರಣ ವೃತ್ತಿಯು ಚಿದಾಭಾಸನ ಜೊತೆಗಿರ್ತದೆ. ಅವಿದ್ಯಾವೃತ್ತಿ ಸಾಕ್ಷಿಯಾಗುತ್ತದೆ. ಸಪದಲ್ಲಿ ಆದಂತಹ ಅನುಭವ ಅದು ಸಾಕ್ಷಿ ಭಾಷೆ ಅಂತ ಹೇಳಿ ಕರೀತಾರೆ. ಎತ್ತರದಲ್ಲಿ ಘಟಕ ಇದು ಪ್ರಮಾತ ಅಂತಾರೆ. ಸಪದಲ್ಲಿ ಘಟಕ ಇದು ಸಾಕ್ಷಿ ಭಾಷೆ ಅಂತ ನಮ್ಗೆ ಅರ್ಥ ಆಗ್ತದೆ. ಹೊರಗಿನ ವಸ್ತುಗಳು ಇಂದ್ರಿಯ ಮುಖಾಂತರ ತಿಳಿಸಿಕೊಡುವುದು ಪ್ರಮಾತೃ ಭಾಷೆ. ಇದರಲ್ಲಿ ಒಂದು ಪ್ರಮಾತಜನ್ಯದ, ಇನ್ನೊಂದು ಪ್ರಮಾಣಜನ್ಯದ. ಪಠ್ಯಮರ ಸಾಕ್ಷಿ ಭಾಷೆ ಇದು ಅವಿದ್ಯಾವೃತ್ತಿಯಿಂದ ಬರ್ತದೆ. ಅಂತಃಕರಣ ವೃತ್ತಿ ಇದು ಪ್ರಮಾತ ಭಾಷೆಯಿಂದ ತಿಳಿಸ್ತದೆ ಅನ್ನೋ ವಿಷಯವನ್ನ ಬಹಳ ಸುಂದರವಾಗಿ ನಮಗೆಲ್ಲ ಹೃದಯ ಮುಟ್ಟುವಂತೆ ನಮಗೆ ತಿಳಿಸಿಕೊಟ್ಟು ಅವರಿಗೆ ಉತ್ಪೂರ್ವಕ ಅಭಿನಂದನೆಗಳು. ಜುಲೈ ತಿಂಗಳು ಮುಗಿದ್ಮೇಲೆ ಆಗಸ್ಟ್ ತಿಂಗಳದಾಗ ಲೀವ್ ಹಾಕ್ಲಕತ್ತೀನಿ. ಒಂದ್ ರೌಂಡ್ ಎಲ್ಲರ ಹತ್ರ ಬರಕತ್ತೀನಿ. ನಾನು ಅದೇ ವಿಷಯ ತಿಳಿಸಕತ್ತೀನಿ. ಒಂದ್ 20 ದಿವಸ ಲೀವ್ ಹಾಕ್ಲಕತ್ತೀನಿ ನಾನು. ಆಗಸ್ಟ್ ಮಂತ್ ಈಗ ಕ್ಲಾಸ್ಗಳು ಆಗಸ್ಟ್ನಾಗ ಇರಂಗಿಲ್ಲ. ಒಂದ್ ರೌಂಡ್ ಆಗಸ್ಟ್ನಾಗ ಒಂದು ಟ್ರಿಪ್ ಎಲ್ಲಾ ಕಡೆ ಒಂದೊಂದ್ ದಿವಸ 1 ದಿವಸ 2 ದಿವಸ ಇರೋದು ಪರ. ಜೂನ್ ಜುಲೈದಾಗ ಕ್ಲಾಸಸ್ ಅದಾವ. ಆಗಸ್ಟ್ನಾಗ ಫ್ರೀ ಆಗ್ತೀವಿ. ಫ್ರೀ ಆಗ್ಯಾವಂದ್ರೆ ಮುಂದೆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತೆ ಕ್ಲಾಸ್ ಚಾಲು ಆಗ್ತಾವ. ಅವಾಗ ಮತ್ತೆ ಮುಂದೆ ಬಿಜಿ ಆಗ್ತೀವಿ. ಹೆಂಗ್ ಮಾಡಿದ್ರು ಡಿಸೆಂಬರ್ ಜನವರಿ ತನಕ ಮಾಡ್ತೇವೆ. ಮುಂದೆ ಜೂನ್ದಾಗ ರಿಟೈರ್ಮೆಂಟ್ ಇರ್ತದ, ಏನಿರ್ತಾವ ಲೀವ್ಗಳು ಹಾಕೋದು ಖಾಲಿ ಮಾಡ್ಕೊಂಡು ಕೂತ್ಬಿಡೋದು ಅಷ್ಟೇ. ಏನೇನಾಗ್ತದ ಬಟ್ ಜುಲೈ ಮಂತ್ 20-25 ಮಟ್ಟ ಬರ್ಬೇಕು. ಅದು ಆಮೇಲೆ ಡಿಸ್ಕಸ್ ಮಾಡೋಣ. ಈ ಸದ್ಯ ಒಂದು ಬರ್ತದ ಅಂತ ಒಂದ್ ಏನೋ ಐಡಿಯಾ ಇಟ್ಕೊಂಡಿರಿ ಅಷ್ಟೇ. ಜುಲೈ ನೀವಿರಲ್ಲ. ಆಯ್ತಾಯ್ತು. ಆಯ್ತಾಯ್ತು. ಇನ್ನ ಬರೋದು ಇನ್ನ ಜುಲೈದಾಗ ಡಿಸ್ಕಸ್ ಮಾಡ್ತೀವಿ ನಾವು. ಜುಲೈದಾಗ ಎಂದೆಂದು ಎಲ್ಲೆಲ್ಲಿ ಬರ್ತೀವಿ ಅನ್ನೋದು ಲೀವ್ ಸ್ಯಾಂಕ್ಷನ್ ಆದ್ಮೇಲೆ ಅದ್ರ ಡಿಸ್ಕಷನ್ ಮಾಡೋಣ. ಮುಂದಿನ ತಿಂಗಳು ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿ ಅದು ಸ್ಯಾಂಕ್ಷನ್ ಆಗ್ಯದ ಅಂತ ಓಕೆ.